ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಥರ್ಡ್ ಸೆಮ್ ಓದ್ತಾ ಇದ್ದೀರಾ ಅಂತಂದರೆ BCUನಲ್ಲಿ ನಿಮಗೆ ಅನಾಲಿಟಿಕಲ್ ಕೆಮಿಸ್ಟ್ರಿ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ಸ್ ಇರುತ್ತೆ. ಅದರಲ್ಲಿ ವೈವಾ ಕ್ವಶನ್ಸ್ಗೆ ನಿಮಗೆ 5 ಮಾರ್ಕ್ ಇರುತ್ತೆ. ಆ್ಯಕ್ಚುಲಿ 50 ಮಾರ್ಕ್ಸ್ ನಿಮಗೆ ಪ್ರಾಕ್ಟಿಕಲ್ಸಲ್ಲಿ ಇರುತ್ತೆ. ಅದರಲ್ಲಿ 25 ಮಾರ್ಕ್ಸು ನಿಮಗೆ ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತೆ. ಇನ್ನು 25 ಮಾರ್ಕ್ಸು ನೀವು ಪರ್ಫಾರ್ಮ್ ಮಾಡಬೇಕಾಗತ್ತೆ. ಅದರಲ್ಲಿ 5 ಮಾರ್ಕ್ಸು ನಿಮಗೆ ವೈವಾ ಕ್ವಶನ್ಸ್ ಇರುತ್ತೆ. ಸೊ ನಿಮಗೆ 2 ಪಾರ್ಟ್ ಇರುತ್ತೆ, 4 ಅವರ್ ಎಕ್ಸಾಮ್ ಇರುತ್ತೆ. 2 ಪಾರ್ಟ್ ಇರುತ್ತೆ. ಒಂದು ಆರ್ಗ್ಯಾನಿಕ್ ಅನಾಲಿಸಿಸ್, ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ಕೊಡ್ತಾರೆ, ಆ ಕಾಂಪೌಂಡ್ನ ಅನಾಲಿಸಿಸ್ ಮಾಡಿ ಅದರಲ್ಲಿರೋ ಫಂಕ್ಷನಲ್ ಗ್ರೂಪ್ ಯಾವುದು ಅಂತ ನೀವು ಐಡೆಂಟಿಫೈ ಮಾಡ್ತೀರಾ. ಅದು ಒಂದು ಪಾರ್ಟ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಇದೆ. ಇನ್ನೊಂದು ಪಾರ್ಟಲ್ಲಿ ಕಲರಿಮೀಟರ್ ಎಕ್ಸ್ಪೆರಿಮೆಂಟ್. ಸೊ 2 ಎಕ್ಸ್ಪೆರಿಮೆಂಟ್ ಇದೆ. ಸೊ ಇದ್ರ ಮೇಲೆ ಯಾವ್ಯಾವ ರೀತಿ ವೈವಾ ಕ್ವಶನ್ಸ್ ಕೇಳ್ಬೋದು, ಪ್ರಾಬಬಲ್ ಕ್ವಶನ್ಸ್ ಯಾವುದಿರ್ಬೋದು, ಆ ಬೇಸಿಸ್ ಮೇಲೆ ಅದನ್ನು ಇಟ್ಕೊಂಡು ನಾನಿವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಚಾನಲ್ಗೆ ಹೋಗಿ ಛಾಯಾ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಿ ಥರ್ಡ್ ಸೆಮ್ ಅಂತ ಕೊಟ್ಟರೆ ಇದುವರೆಗೂ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಗಳು ತೀರಿದ್ದು. ಆ್ಯಕ್ಚುಲಿ ನಿಮಗೆ 4 ಪಾರ್ಟ್ ಇರುತ್ತೆ. 2 ಪಾರ್ಟ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಇದೆ, 2 ಪಾರ್ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. 4 ಪಾರ್ಟ್ದು ನಾನು ವೀಡಿಯೋಸ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟ್ ಇದರಲ್ಲಿ ನಾನು ಮಾಡಲ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಮುಂಚೆನೇ ಹೇಳ್ದಂಗೆ 2 ಎಕ್ಸ್ಪೆರಿಮೆಂಟ್ ಇರುತ್ತೆ. ಒಂದು ಆರ್ಗ್ಯಾನಿಕ್ ಅನಾಲಿಸಿಸ್ ಇರುತ್ತೆ. ಆರ್ಗ್ಯಾನಿಕ್ ಅನಾಲಿಸಿಸಲ್ಲಿ ನಿಮಗೆ 4 ಇಂದ 5 ಪಾರ್ಟ್ ಇರುತ್ತೆ. ಮೊದಲನೇದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮಾಡ್ತೀರಾ. ಅದಾದಮೇಲೆ ನೀವೇನು ಮಾಡ್ತೀರಾ, ಎಲಿಮೆಂಟ್ರಿ ಅನಾಲಿಸಿಸ್ ಮಾಡ್ತೀರಾ. ಅದಾದಮೇಲೆ ಸಾಲ್ಯುಬಿಲಿಟಿ ಮಾಡ್ತೀರಾ. ಅದಾದಮೇಲೆ ಫಂಕ್ಷನಲ್ ಗ್ರೂಪ್ ಐಡೆಂಟಿಫಿಕೇಷನ್ ಮಾಡ್ತೀರಾ. ಫಂಕ್ಷನಲ್ ಗ್ರೂಪ್ ಐಡೆಂಟಿಫಿಕೇಷನ್ ಆದಮೇಲೆ ಡೆರಿವೇಟಿವ್ನ ಪ್ರಿಪೇರ್ ಮಾಡ್ತೀರಾ. ಈ ರೀತಿಯಾಗಿ 5 ಸ್ಟೇಜಸ್ ಇರುತ್ತೆ. ಇದೆಲ್ಲದಕ್ಕೂ ನಿಮಗೆ ಮಾರ್ಕ್ಸ್ ಇರುತ್ತೆ. ಸೊ ನೀವು ಆ ಎಕ್ಸ್ಪೆರಿಮೆಂಟ್ನ ನಿಮಗೆ ಪ್ರತಿಯೊಬ್ಬರಿಗೂ ಒಂದೊಂದು ಕಾಂಪೌಂಡ್ನ ಕೊಡ್ತಾರೆ. ಆ ಕಾಂಪೌಂಡ್ಗೆ ಈ 5 ಹೆಡ್ಡಿಂಗ್ಸಲ್ಲಿ ನೀವು ಐಡೆಂಟಿಫಿಕೇಷನ್ನ ಮಾಡಬೇಕಾಗತ್ತೆ. ಅಂದರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮಾಡಬೇಕಾಗತ್ತೆ, ನೆಕ್ಸ್ಟು ಎಲಿಮೆಂಟ್ರಿ ಅನಾಲಿಸಿಸ್ ಮಾಡಬೇಕಾಗತ್ತೆ, ಸಾಲ್ಯುಬಿಲಿಟಿ ಮಾಡಬೇಕಾಗತ್ತೆ, ಫಂಕ್ಷನಲ್ ಗ್ರೂಪ್ ಐಡೆಂಟಿಫಿಕೇಷನ್ ಮಾಡಬೇಕಾಗತ್ತೆ. ಫಂಕ್ಷನಲ್ ಗ್ರೂಪ್ ಇದೆ ಅಂತ ಗೊತ್ತಾದ ಮೇಲೆ ನೀವೇನು ಮಾಡ್ತೀರಾ, ಡೆರಿವೇಟಿವ್ನ ಪ್ರಿಪೇರ್ ಮಾಡ್ತೀರಾ. ಇಷ್ಟು 5 ಸ್ಟೇಜಸ್ ಇರುತ್ತೆ ನಿಮಗೆ ಅನಾಲಿಸಿಸಲ್ಲಿ. ಸೊ ಆ ಸ್ಟೇಜಸ್ಸಲ್ಲಿ ಯಾವ್ಯಾವ ಸ್ಟೇಜಸ್ ಇದೆಯಲ್ಲ ಅದ್ರ ಮೇಲೆ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಕ್ವಶನ್ಸ್ನ ಕೇಳ್ತಾ ಹೋಗ್ತಾರೆ. ಮೊದಲನೇ ಕ್ವಶನ್ನ ತಗೊಳ್ಳೋದಾದರೆ, ಗಿವ್ ದಿ ಡಿಫ್ರೆನ್ಸಸ್ ಬಿಟ್ವೀನ್ ಆರ್ಗ್ಯಾನಿಕ್ ಕ್ವಾಲಿಟೇಟಿವ್ ಅನಾಲಿಸಿಸ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಸಾಲ್ಟ್ ಅನಾಲಿಸಿಸ್. ಸೊ ನಿಮಗೆ 2 ಥರ ಅನಾಲಿಸಿಸ್ ಹೇಳ್ತೀವಿ ನಾವು, ಕ್ವಾಂಟಿಟೇಟಿವ್, ಕ್ವಾಲಿಟೇಟಿವ್ ಅಂತ ಹೇಳ್ತೀವಿ. ಇಲ್ಲಿ ನಾವು ಮಾಡ್ತಾ ಇರೋದು ಕ್ವಾಲಿಟೇಟಿವ್ ಅನಾಲಿಸಿಸ್ನ ಮಾಡ್ತಾ ಇದ್ದೀವಿ. ಅದರೊಳಗಡೆ ಏನಿದೆ ಅಂತ ಫೈಂಡ್ ಔಟ್ ಮಾಡ್ತಿದ್ದೀವಿ, ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ತಾ ಇಲ್ಲ. ಇದು ನಾನು ಆರ್ಗ್ಯಾನಿಕಲ್ಲೂ ಮಾಡ್ಬೋದು, ಇನ್ಆರ್ಗ್ಯಾನಿಕಲ್ಲೂ ಮಾಡ್ಬೋದು. ಆರ್ಗ್ಯಾನಿಕಲ್ಲಿ ನನಗೆ ಏನು ಇಂಪಾರ್ಟೆಂಟ್ ಅಂದರೆ ಫಂಕ್ಷನಲ್ ಗ್ರೂಪ್ ಐಡೆಂಟಿಫಿಕೇಷನ್. ನನಗೆ ಆರ್ಗ್ಯಾನಿಕ್ ಕಾಂಪೌಂಡ್ ಅಂದರೆ ಏನು, ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು, ನೈಟ್ರೋಜನ್ನು, ಸಲ್ಫರು, ಹ್ಯಾಲೋಜನ್ಸ್ ಇರುವಂಥ ಕಾಂಪೌಂಡ್ಗೆ ನಾನು ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಹೇಳ್ತೀನಿ. ಇದರಲ್ಲಿ ನನಗೆ ನಂಬರ್ ಆಫ್ ಕಾರ್ಬನ್ ಮತ್ತು ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಇಂಪಾರ್ಟೆಂಟ್ ಅಲ್ಲ. ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಮೀ ಈಸ್ what's a functional group, because the entire analysis, the nature of that particular compound depends upon the nature of the functional group present. ಸೊ ಹಾಗಾಗಿ ಆರ್ಗ್ಯಾನಿಕ್ ಅನಾಲಿಸಿಸಲ್ಲಿ ನಾನು ಫಂಕ್ಷನಲ್ ಗ್ರೂಪ್ ಯಾವುದಿದೆ ಅಂತ ಐಡೆಂಟಿಫೈ ಮಾಡ್ತೀನಿ. ಆ ಫಂಕ್ಷನಲ್ ಗ್ರೂಪು ಕೋವಲೆಂಟ್ ಬಾಂಡಿಂಗಲ್ಲಿ ಆಗಿರುತ್ತೆ. ಅದೇ ಥರ ನೀವು ಇನ್ಆರ್ಗ್ಯಾನಿಕ್ನ ತಗೊಂಡ್ರೆ ಅದರಲ್ಲಿ ಅಯಾನಿಕ್ ಫಾರ್ಮಲ್ಲಿರುತ್ತೆ. ಒಂದು ಆರ್ಗ್ಯಾನಿಕ್ ಒಂದು ಆ್ಯಸಿಡ್ ರ್ಯಾಡಿಕಲ್ಲು, ಇನ್ನೊಂದು ಇನ್ಆರ್ಗ್ಯಾನಿಕ್ ರ್ಯಾಡಿಕಲ್ಲು, ಅಥವಾ ಒಂದು ಕೆಟಯಾನು, ಒಂದು ಅನಯಾನು, ಒಂದು ಆ್ಯಸಿಡ್ ರ್ಯಾಡಿಕಲ್, ಒಂದು ಬೇಸಿಕ್ ರ್ಯಾಡಿಕಲ್ನ ನೀವು ಐಡೆಂಟಿಫೈ ಮಾಡ್ತೀರಾ. ದಟ್ ಇಸ್ ಅ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಆರ್ಗ್ಯಾನಿಕ್ ಅನಾಲಿಸಿಸ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಸಾಲ್ಟ್ ಅನಾಲಿಸಿಸ್. ಓಕೆ, ನಾನು ಹೇಳಿದೆ ಅದರಲ್ಲಿ ಎಷ್ಟೊಂದು ಸ್ಟೇಜಸ್ ಇದೆ ಅಂತ. ಮೊದಲನೇ ಸ್ಟೇಜಲ್ಲಿ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇದೆ. ಆ ಪ್ರಿಲಿಮಿನರಿ ಎಕ್ಸಾಮಿನೇಷನಲ್ಲಿ ನಾನು ಏನು ಮಾಡ್ಬೋದು ಅಂತಂದರೆ, ಕೊಟ್ಟಿರೋಂಥ ಕಾಂಪೌಂಡ್ದು ಸ್ಮೆಲ್ ಏನಿದೆ, ಕಲರ್ ಏನಿದೆ, ಸ್ಟೇಟ್ ಏನಿದೆ, ಅದನ್ನು ಐಡೆಂಟಿಫೈ ಮಾಡ್ಬೋದು. ಅಲಾಂಗ್ ವಿತ್ ದಟ್ ಐ ಕ್ಯಾನ್ ಆಲ್ಸೋ ಫೈಂಡ್ ಔಟ್ ವೆದರ್ ಇಟ್ಸ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್, ವೆದರ್ ಇಟ್ ಗೋಯಿಂಗ್ ಟು ಕಂಟೈನ್ ಎ ಸಿಂಗಲ್ ಬಾಂಡ್ ಆರ್ ಎ ಡಬಲ್ ಬಾಂಡ್, ವೆದರ್ ಇಟ್ಸ್ ಆಲಿಫ್ಯಾಟಿಕ್ ಆರ್ ಆರೋಮ್ಯಾಟಿಕ್, ವೆದರ್ ಇಟ್ ಗೋಯಿಂಗ್ ಟು ಕಂಟೈನ್ ಎ ಹ್ಯಾಲೋಜನ್ ಆರ್ ನಾಟ್. ಸೊ ಈ ರೀತಿಯಾಗಿ ಬೇರೆ ಬೇರೆ ಟೆಸ್ಟ್ಗಳನ್ನ ಮಾಡ್ಬೋದು. ಅದರಲ್ಲಿ ಆ ಟೆಸ್ಟ್ಗೆ ಸಂಬಂಧಪಟ್ಟಂಗೆ ಹೌ ಡು ಯು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಆಲಿಫ್ಯಾಟಿಕ್ ಆ್ಯಂಡ್ ಆರೋಮ್ಯಾಟಿಕ್ ಕಾಂಪೌಂಡ್, ಗಿವ್ ಎ ಸಿಂಪಲ್ ಟೆಸ್ಟ್ ಅಂತ ಕೇಳ್ತಾರೆ.
ಈ ಟೆಸ್ಟ್ಗೆ ನಾವು ಇಗ್ನಿಷನ್ ಟೆಸ್ಟ್ ಅಂತ ಹೇಳ್ತೀವಿ. ತೊಗೊಂಡಿರೋಂಥ ಕಾಂಪೌಂಡ್ನ, ನಿಮ್ಗೆ ಕೊಟ್ಟಿರೋಂಥ ಕಾಂಪೌಂಡ್ನ ಸ್ಪ್ಯಾಚುಲದಲ್ಲಿ ಸ್ಮಾಲ್ ಕ್ವಾಂಟಿಟಿ ಆಫ್ ದಿ ಕಾಂಪೌಂಡ್ನ ತೊಗೊಂಡು ಅದನ್ನೇನು ಮಾಡ್ತೀರಾ, ಯು ಟ್ರೈ ಟು ಇಗ್ನೈಟ್, ಅದನ್ನು ಫ್ಲೇಮ್ಗೆ ಇಡಿತೀರಾ. ಇಫ್ ದ ಕಾಂಪೌಂಡ್ ಬರ್ನ್ಸ್ ವಿತ್ ಅ ಸೂಟಿ ಫ್ಲೇಮ್, ಆವಾಗ ಆರೋಮ್ಯಾಟಿಕ್ ಅಂತ ಹೇಳ್ತೀವಿ. ಇಫ್ ಇಟ್ ಇಸ್ ಬರ್ನ್ಸ್ ವಿತ್ ಅ ನಾನ್ ಸೂಟಿ ಫ್ಲೇಮ್, ಆವಾಗ ಅದಕ್ಕೆ ನಾವು ಆಲಿಫ್ಯಾಟಿಕ್ ಅಂತ ಹೇಳ್ತೀವಿ. ಸೊ ಇಗ್ನಿಷನ್ ಟೆಸ್ಟ್ ಮಾಡೋದ್ರಿಂದ ಕೊಟ್ಟಿರೋಂಥ ಕಾಂಪೌಂಡು ಆರೋಮ್ಯಾಟಿಕಾ ಆಲಿಫ್ಯಾಟಿಕಾ ಅಂತ ನಾನು ಐಡೆಂಟಿಫೈ ಮಾಡ್ಬೋದು. ಆರೋಮ್ಯಾಟಿಕ್ ಆದರೆ ಇಟ್ ಗೋಯಿಂಗ್ ಟು ಬರ್ನ್ಸ್ ವಿತ್ ಅ ಸೂಟಿ ಫ್ಲೇಮ್. ಸೂಟಿ ಫ್ಲೇಮ್ ಅಂದರೆ ಕರ್ಪೂರ ಹಚ್ಚಿದಾಗ ಹೊಗೆ ಬರುತ್ತಲ್ಲ, ಆ ಥರ ಬಂದರೆ ಅಂಥದಕ್ಕೆ ನಾನು ಸೂಟಿ ಫ್ಲೇಮ್ ಅಂತ ಹೇಳ್ತೀನಿ. ಈಗ ಕ್ಯಾಂಡಲ್ ಇದೆ, ಕ್ಯಾಂಡಲ್ನ ಹಚ್ತೀರಾ, ಕ್ಯಾಂಡಲ್ ಬರ್ನ್ ಆಗ್ತಾ ಇರುತ್ತೆ, ಆದರೆ ಯಾವುದೇ ರೀತಿಯಾದಂಥ ಫ್ಲೇಮ್ ಕೊಡೋದಿಲ್ಲ. ಅಂಥದಕ್ಕೆ ಫ್ಲೇಮ್ ಕೊಡುತ್ತೆ ಬಟ್ ಹೊಗೆನ ಕೊಡೋದಿಲ್ಲ, ಸ್ಮೋಕ್ನ ಕೊಡೋದಿಲ್ಲ. ಅಂಥದಕ್ಕೆ ನಾನು ಏನಂತ ಕರಿತೀನಿ, ಆಲಿಫ್ಯಾಟಿಕ್ ಅಂತ ಹೇಳ್ತೀನಿ. ಸೊ ಈ ಟೆಸ್ಟ್ ಯೂಸ್ ಮಾಡಿಕೊಂಡು ನಾನು ಕೊಟ್ಟಿರೋಂಥ ಕಾಂಪೌಂಡು ಆಲಿಫ್ಯಾಟಿಕಾ ಆರೋಮ್ಯಾಟಿಕಾ ಐಡೆಂಟಿಫೈ ಮಾಡ್ಕೋಬಹುದು. ಬಟ್ ಎರಡು ಡಿಫ್ರೆಂಟ್ ಕಾಂಪೌಂಡ್ಸ್ ಇದೆ. ಒಂದಕ್ಕೆ ಗ್ಲೂಕೋಸ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಯೂರಿಯಾ ಅಂತ ತಗೊಳ್ತೀವಿ. ಈ ಎರಡೂ ಕಾಂಪೌಂಡ್ ಏನಾಗುತ್ತೆ ಅಂದರೆ ದೇ ವೋಂಟ್ ಕ್ಯಾಚ್ ಫೈರ್, ಬಟ್ ದೇ ಗೋಯಿಂಗ್ ಟು ಬಿಹೇವ್ ಇನ್ ಎ ಡಿಫ್ರೆಂಟ್ ಮ್ಯಾನರ್. ಹೇಗೆ ಅಂತಂದರೆ ಗ್ಲೂಕೋಸ್ ಏನು ಮಾಡುತ್ತೆ, ಇಫ್ ಯು ಸ್ಟಾರ್ಟ್ ಕಂಟಿನ್ಯೂಯಿಂಗ್ ಹೀಟ್ ಮಾಡ್ತಾ ಹೋಗ್ತೀರಾ ಅಂತಂದರೆ ಏನಾಗುತ್ತೆ ಅಂದರೆ ವಾಟರ್ ಆಫ್ ಹೈಡ್ರೇಷನ್ ಹೋಗ್ಬಿಡುತ್ತೆ, ಕಾರ್ಬನ್ ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾಗಿ ಯು ಆರ್ ಗೋಯಿಂಗ್ ಟು ಗೆಟ್ ಎ ಬ್ಲ್ಯಾಕ್ ರೆಸಿಡ್ಯೂ. ನಾನು ಹೇಳ್ತಾ ಇದ್ದೀನಿ, ಕೊಟ್ಟಿರೋಂಥ ಕಾಂಪೌಂಡ್ನ ನೀವು ಹೀಟ್ ಮಾಡಿದಾಗ 4 ಅಬ್ಸರ್ವೇಷನ್ನ ಮಾಡಬೇಕಾಗತ್ತೆ. ವೆದರ್ ಯುವರ್ ಕಾಂಪೌಂಡ್ ಕ್ಯಾಚಸ್ ಫೈರ್ ಆರ್ ನಾಟ್ ಅಂತ ಚೆಕ್ ಮಾಡಬೇಕು. ಇಫ್ ಇಟ್ ಕ್ಯಾಚಸ್ ಫೈರ್, ವೆದರ್ ಇಟ್ ಗೋಯಿಂಗ್ ಟು ಬರ್ನ್ ವಿತ್ ಅ ಸೂಟಿ ಫ್ಲೇಮ್ ಆರ್ ನಾನ್ ಸೂಟಿ ಫ್ಲೇಮ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀರಾ. ಸೂಟಿ ಫ್ಲೇಮ್ ಆಯಿತು ಅಂದರೆ ಆರೋಮ್ಯಾಟಿಕ್ ಅಂತೀರಾ, ನಾನ್ ಸೂಟಿ ಫ್ಲೇಮ್ ಆಯಿತು ಅಂತಂದರೆ ಆಲಿಫ್ಯಾಟಿಕ್ ಅಂತ ಹೇಳ್ತೀರಾ. ಎರಡೂ ಅಲ್ಲದೆ ನಿಮ್ಮ ಕಾಂಪೌಂಡ್ಗೆ ಇಟ್ ಡಸಂಟ್ ಕ್ಯಾಚ್ ಫೈರ್ ಇಫ್ ಯು ಕಂಟಿನ್ಯೂ ಹೀಟಿಂಗ್, ಐದರ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ವೈಟ್ ರೆಸಿಡ್ಯೂ ಆರ್ ಬ್ಲ್ಯಾಕ್ ರೆಸಿಡ್ಯೂ. ವೈಟ್ ರೆಸಿಡ್ಯೂ ಇದೆಯಾ ಯೂರಿಯಾ ಅಂತ ಕರಿತೀವಿ, ಬ್ಲ್ಯಾಕ್ ರೆಸಿಡ್ಯೂ ಇತ್ತು ಅಂತಂದರೆ ಗ್ಲೂಕೋಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯಾಗಿ ಪ್ರಿಲಿಮಿನರಿ ಟೆಸ್ಟ್ ಮಾಡೋದ್ರಿಂದನೇ ಕೊಟ್ಟಿರೋಂಥ ಕಾಂಪೌಂಡ್ ಯಾವುದು ಅಂತ ನೀವು ಐಡೆಂಟಿಫೈ ಮಾಡ್ಬೋದು. ದೋ ದ ಗ್ಲೂಕೋಸ್ ಇಸ್ ಅನ್ ಆಲಿಫ್ಯಾಟಿಕ್ ಕಾಂಪೌಂಡ್, ಇಟ್ ಸ್ಲೈಟ್ಲಿ ಡಿಫರ್ಸ್ ಇನ್ ದಿ ಇಗ್ನಿಷನ್ ಟೆಸ್ಟ್. ಆದರೆ ಇದೇನು ಮಾಡಬೇಕಾಗಿತ್ತು, ಇಟ್ ಶುಡ್ ಬರ್ನ್ ವಿತ್ ಅ ಸೂಟಿ ಫ್ಲೇಮ್, ನಾನ್ ಸೂಟಿ ಫ್ಲೇಮ್ ಆಗಬೇಕಾಗಿತ್ತು. ಆದರೆ ಇಟ್ ಡಸಂಟ್. ಏನಾಗುತ್ತೆ ಅಂದರೆ ಬ್ಲ್ಯಾಕ್ ರೆಸಿಡ್ಯೂ, ಗ್ಲೂಕೋಸ್ನ ಹೀಟ್ ಮಾಡಿದ ತಕ್ಷಣ ವಾಟರ್ ಆಫ್ ಹೈಡ್ರೇಷನ್ ಹೋಗುತ್ತೆ, ಬರೀ ಕಾರ್ಬನ್ ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾಗಿ ಬ್ಲ್ಯಾಕ್ ರೆಸಿಡ್ಯೂ ಅಲ್ಲಿ ಬರ್ತಾ ಹೋಗುತ್ತೆ. ಅದೇ ಯೂರಿಯಾ ತೊಗೊಂಡ್ರೆ, ಯೂರಿಯಾ ಅಟ್ ಎ ಹೈಯರ್ ಟೆಂಪ್ರೇಚರ್ 150 to 190 ಡಿಗ್ರಿ ಟೆಂಪ್ರೇಚರ್ಗೆ ಹೀಟ್ ಮಾಡಿದಾಗ ಇಟ್ ಗೋಯಿಂಗ್ ಟು ಗಿವ್ ಎ ಬೈಯೂರೆಟ್ ವಿಚ್ ಈಸ್ ವೈಟ್ ಇನ್ ಕಲರ್. ಹಾಗಾಗಿ ಅಲ್ಲೇನಾಗುತ್ತೆ, ವೈಟ್ ಕಲರ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಗ್ಲೂಕೋಸು ಮತ್ತು ಯೂರಿಯಾ, ಈವನ್ ದೋ ಇಟ್ಸ್ ಅನ್ ಆಲಿಫ್ಯಾಟಿಕ್, ಇಟ್ ಡಸಂಟ್ ಕ್ಯಾಚ್ ಫೈರ್ ಬಟ್ ಇಟ್ ಗೋಯಿಂಗ್ ಟು ಲೀವ್ ಐದರ್ ಎ ವೈಟ್ ಆರ್ ಬ್ಲ್ಯಾಕ್ ರೆಸಿಡ್ಯೂ. How do you test the presence of unsaturated group in the given organic compound? ಕೊಟ್ಟಿರೋಂಥ ಕಾಂಪೌಂಡ್ಗೆ ನಾವು ಕೊಟ್ಟಿರೋದು ಸ್ಯಾಚುರೇಟೆಡಾ ಅನ್ಸ್ಯಾಚುರೇಟೆಡಾ ಅಂತ ಹೆಂಗೆ ಕಂಡುಹಿಡಿತೀವಿ ಅಂತಂದರೆ, ಐದರ್ ಬೈ ಡೂಯಿಂಗ್ ಎ ಬೇಯಸ್ ರಿಯೇಜೆಂಟ್ ಟೆಸ್ಟ್ ಆರ್ ಬೈ ಡೂಯಿಂಗ್ ದಿ ಬ್ರೋಮಿನ್ ವಾಟರ್ ಟೆಸ್ಟ್. ಬ್ರೋಮಿನ್ ವಾಟರ್ ಟೆಸ್ಟ್ ಇಸ್ ನಾಟ್ ಅಡ್ವೈಸಬಲ್ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್. ಹಾಗಾಗಿ ನಾವು ಬೇಯಸ್ ರಿಯೇಜೆಂಟ್ನ ಯೂಸ್ ಮಾಡ್ತೀವಿ. ಹಾಗಾದರೆ ಬೇಯಸ್ ರಿಯೇಜೆಂಟ್ ಅಂದರೆ ಏನು, ಆಲ್ಕಲೈನ್ ಕೆಮೆನೋಫೋರ್ ಸೊಲ್ಯೂಷನ್, ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಸೊಲ್ಯೂಷನ್ಗೆ ನಾವೇನಂತ ಕರಿತೀವಿ, ಬೇಯಸ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಬೇಯರನ್ನು ಇದನ್ನು ಕಂಡುಹಿಡಿದಿದ್ದಾನೆ, ಹಂಗಾಗಿ ಇದಕ್ಕೆ ಬೇಯಸ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಈ ಬೇಯಸ್ ರಿಯೇಜೆಂಟ್ ನಾವೇನು ಮಾಡ್ತೀವಿ, ಆಲ್ಕಲೈನ್ ಕೆಮೆನೋಫೋರ್ ತೊಗೊಂಡು ನನ್ನ ಕಾಂಪೌಂಡ್ ಹಾಕಿ ಚೆನ್ನಾಗಿ ಶೇಕ್ ಮಾಡ್ತೀನಿ. ಇದರ್ ಇಸ್ ಎ ಡಿಸ್ಚಾರ್ಜ್ ಆಫ್ ಪಿಂಕ್ ಕಲರ್, ದೇರ್ ಇಸ್ ಪಿಂಕ್ ಕಲರ್ ಡಿಸ್ಚಾರ್ಜ್ ಆಯಿತು, ಪಿಂಕ್ ಕಲರ್ ಹೋಗಿ ಬೇರೆ ಕಲರ್ ಬಂತು ಅಂದರೆ ಕೊಟ್ಟಿರೋ ಕಾಂಪೌಂಡು ಅನ್ಸ್ಯಾಚುರೇಟೆಡ್ ಅಂತ ಹೇಳ್ತೀನಿ. ಇಲ್ಲ ಅಂತಂದರೆ ಕೊಟ್ಟಿರೋ ಕಾಂಪೌಂಡು ಸ್ಯಾಚುರೇಟೆಡ್ ಅಂತ ಹೇಳ್ತೀನಿ. ಸೊ ದಿಸ್ ದ ವೇ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ವೆದರ್ ದಿ ಗಿವನ್ ಕಾಂಪೌಂಡ್ ಇಸ್ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್. ಅದೇ ಥರ ಬ್ರೋಮಿನ್ ವಾಟರ್ ತೊಗೊಂಡ್ರೆ ಬ್ರೋಮಿನ್ ವಾಟರ್ ರೆಡ್ಡಿಶ್ ಬ್ರೌನ್ ಕಲರ್ ಇರುತ್ತೆ. ಅದನ್ನು ಹಾಕಿ ನಿಮ್ಮ ಕಾಂಪೌಂಡ್ ಹಾಕಿ ಶೇಕ್ ಮಾಡಿದಾಗ ಡಿಕಲರೈಸ್ ಆಯಿತು, ಕಲರ್ ಡಿಸ್ಚಾರ್ಜ್ ಆಯಿತು, ಆವಾಗ ನಾವೇನಂತ ಕರಿತೀವಿ, ಅನ್ಸ್ಯಾಚುರೇಟೆಡ್ ಟೆಸ್ಟ್ ಅಂತ ಕರಿತೀವಿ. ಐದರ್ ಐ ಕ್ಯಾನ್ ಡೂ ಎ ಬೇಯಸ್ ಟೆಸ್ಟ್ ಆರ್ ಐ ಕ್ಯಾನ್ ಡೂ ದಿ ಬ್ರೋಮಿನ್ ವಾಟರ್ ಟೆಸ್ಟ್. ಎರಡರಲ್ಲಿ ಯಾವ್ದಾದ್ರು ಒಂದು ನಾನು ಮಾಡ್ಬೋದು. ಬಟ್ ಜನರಲಿ ವಿ ಆರ್ ಗೋಯಿಂಗ್ ಟು ಡೂ ಬೇಯಸ್ ಟೆಸ್ಟ್ ಬಿಕಾಸ್ ಆಫ್ ದಿ ಹೆಲ್ತ್ ಇಶ್ಯೂಸ್. ವೈ ಆರೋಮ್ಯಾಟಿಕ್ ಕಾಂಪೌಂಡ್ ಬರ್ನ್ಸ್ ವಿತ್ ಅ ಸೂಟಿ ಫ್ಲೇಮ್ ಬಟ್ ನಾಟ್ ಆಲಿಫ್ಯಾಟಿಕ್. ನಾನು ಮುಂಚೆನೇ ಹೇಳ್ದಂಗೆ ಆರೋಮ್ಯಾಟಿಕ್ ಕಾಂಪೌಂಡ್ಸು ಬರ್ನ್ಸ್ ವಿತ್ ಅ ಸೂಟಿ ಫ್ಲೇಮ್ ಅಂತ ಹೇಳಿದೆ. ಯಾಕೆ ಅಂದರೆ ಇಟ್ ಗೋಯಿಂಗ್ ಟು ಕಂಟೈನ್ ಮೋರ್ ನಂಬರ್ ಆಫ್ ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಮಾಲಿಕ್ಯೂಲ್ಸ್ ವಿತ್ ರೆಸ್ಪೆಕ್ಟ್ ಟು ಆರೋಮ್ಯಾಟಿಕ್ ಕಾಂಪೌಂಡ್. ಮೊದಲನೇ ಕಾಂಪೌಂಡೇ ಫಸ್ಟ್ ಮೆಂಬರ್ ಆಫ್ ದಿ ಆರೋಮ್ಯಾಟಿಕ್ ಸೀರೀಸ್ ಯಾವುದು ಅಂದರೆ ಬೆನ್ಸಿನ್ ಇದೆ, C6H6 ಇದೆ. ನಂಬರ್ ಆಫ್ ಕಾರ್ಬನ್ ಆಟಮ್ಸು ಜಾಸ್ತಿ ಇರುತ್ತೆ. ಆ್ಯಸ್ ಅ ನಂಬರ್ ಆಫ್ ಕಾರ್ಬನ್ ಆಟಮ್ ಜಾಸ್ತಿ ಇದ್ದಾಗ
ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುವಂಥದ್ದು ಅಥವಾ ಕಾರ್ಬನ್ ಮಾನಾಕ್ಸೈಡ್ ಫಾರ್ಮ್ ಆಗುವಂಥದ್ದು ಜಾಸ್ತಿ ಆಗುತ್ತೆ. ಕಾರ್ಬನ್ ಕಂಟೆಂಟು ಆರೋಮ್ಯಾಟಿಕ್ ಕಾಂಪೌಂಡಲ್ಲಿ ಜಾಸ್ತಿ ಇರುತ್ತೆ. ಹಂಗಾಗಿ ಇಟ್ ಗೋಯಿಂಗ್ ಟು ಬರ್ನ್ ವಿತ್ ಟಿ ಫ್ಲೇಮ್ ಅಂತ ಹೇಳ್ತೀವಿ. ನೇಮ್ ದಿ ಟೆಸ್ಟ್ ಯೂಸ್ ಟು ಡಿಟೆಕ್ಟ್ ದಿ ಎಲಿಮೆಂಟ್ಸ್ ಇನ್ ದಿ ಪ್ರೆಸೆಂಟ್ ಇನ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ಎರಡನೇ ಸ್ಟೇಜ್ ಆಫ್ ದಿ ಅನಾಲಿಸಿಸ್ ನಾನು ಹೇಳ್ದಂಗೆ ಏನಿರುತ್ತೆ ಅದರಲ್ಲಿ ಅಂತಂದರೆ ನಿಮಗೆ ಡಿಟೆಕ್ಷನ್ ಆಫ್ ಎಲಿಮೆಂಟ್ಸ್ ಇರುತ್ತೆ. ಕೊಟ್ಟಿರುವಂಥ ಕಾಂಪೌಂಡಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದೆ ಅಂತ ನೀವು ತಿಳ್ಕೊಬೇಕು. ಸಿನ್ಸ್ ಇಟ್ಸ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್, ಕಾರ್ಬನು ಹೈಡ್ರೋಜನ್ ಇದ್ದೇ ಇರುತ್ತೆ. ಅದಲ್ಲದೆ ಬೇರೆ ಎಲಿಮೆಂಟ್ಸ್ ಯಾವುದಿದೆ ಅಂತ ನೀವು ಐಡೆಂಟಿಫೈ ಮಾಡಬೇಕು. ಅದಕ್ಕೆ ಒಂದು ಟೆಸ್ಟ್ ಮಾಡ್ತೀವಿ. ಆ ಟೆಸ್ಟ್ಗೆ ನಾವು ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಟೆಸ್ಟ್ ಅಂತ ಕರಿತೀವಿ ಅಥವಾ ಲೆಸೆಂಜಸ್ ಟೆಸ್ಟ್ ಅಂತ ಕರಿತೀವಿ. ಈ ಟೆಸ್ಟ್ನ ಯೂಸ್ ಮಾಡಿಕೊಂಡು ಕೊಟ್ಟಿರೋಂಥ ಕಾಂಪೌಂಡಲ್ಲಿ ಯಾವ ಎಲಿಮೆಂಟ್ಸ್ ಇದೆ ಅಂತ ನಾವು ಐಡೆಂಟಿಫಿಕೇಷನ್ ಮಾಡ್ತೀವಿ. Which metal is used in Lessenger's test? Here we are going to use a sodium. We are going to make our compound to react with sodium to form the sodium salts. Can potassium be used in the same in place of a sodium? ಆ ಥರ ಕೇಳ್ಬೋದು. ಆದರೆ ಪೊಟ್ಯಾಷಿಯಮ್ ಇಸ್ ಮೋರ್ ರಿಯಾಕ್ಟಿವ್. ನಿಮ್ಗೆ ಗೊತ್ತು, ಫಸ್ಟ್ ಗ್ರೂಪಲ್ಲಿ ಎಲಿಮೆಂಟ್ಸ್ನ ತೊಗೊಂಡ್ರೆ ಸೋಡಿಯಂ ಪೊಟ್ಯಾಷಿಯಮ್ ಇದೆ ಡೌನ್ ದಿ ಗ್ರೂಪ್ ಪಿರಿಯಾಡಿಸಿಟಿ ರಿಯಾಕ್ಟಿವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾಗಿ ಪೊಟ್ಯಾಷಿಯಮ್ ಇಸ್ ಟೂ ರಿಯಾಕ್ಟಿವ್. ಇಟ್ ಇಸ್ ವೆರಿ ಡೇಂಜರಸ್. ಸೋಡಿಯಂ ಇಟ್ ಸೆಲ್ಫ್ ಇಟ್ಸ್ ವೆರಿ ಡೇಂಜರಸ್. ಪೊಟ್ಯಾಷಿಯಮ್ ದಟ್ ಈಸ್ ಮಚ್ ಮೋರ್ ರಿಯಾಕ್ಟಿವ್. ಹಂಗಾಗಿ ನಾವು ಪೊಟ್ಯಾಷಿಯಮ್ನ ಯೂಸ್ ಮಾಡೋಕ್ಕಾಗಲ್ಲ, ಸೋಡಿಯಮ್ನೇ ಯೂಸ್ ಮಾಡಬೇಕಾಗತ್ತೆ. ವೈ ಮೆಟಾಲಿಕ್ ಸೋಡಿಯಂ ಇಸ್ ಕೆಪ್ಟ್ ಅಂಡರ್ ಕೆರೋಸಿನ್? ಕೆರೋಸಿನಲ್ಲಿ ಯಾಕೆ ಇಟ್ಟಿರ್ತಾರೆ? ಕೆಲಸಲ ಪ್ಯಾರಾಫಿನ್ ವ್ಯಾಕ್ಸಲ್ಲಿ ಇಟ್ಟಿರ್ಬೋದು, ಆದರೆ ಕೆರೋಸಿನಲ್ಲಿ ಇಟ್ಟಿರ್ತಾರೆ ಯಾಕೆ ಅಂದರೆ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಏರ್ ಆ್ಯಂಡ್ ಆಲ್ಸೋ ವಿತ್ ಅ ಮಾಯಿಶ್ಚರ್. ಇಟ್ ಇಸ್ ಎ ವಿಗ್ರಸ್ ರಿಯಾಕ್ಷನ್ ಆಗುತ್ತೆ. ಹಾಗಾಗಿ ಅದನ್ನು ನಾವು ಯಾವಾಗಲೂ ಸಿನಲ್ಲಿ ಇಟ್ಟಿರ್ತೀವಿ. ವೈ ಸೋಡಿಯಂ ಮೆಟಲ್ ಈಸ್ ಟು ಬಿ ಫ್ಯೂಸ್ಡ್ ವಿತ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್? ಈ ಲೆಸನ್ಸ್ ಟೆಸ್ಟಲ್ಲಿ ಏನು ಮಾಡ್ತೀವಿ ಅಂದರೆ ನಾವು ಕೊಟ್ಟಿರುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ನ ಸೋಡಿಯಂ ಜೊತೆಗೆ ಫ್ಯೂಸ್ ಮಾಡ್ತೀವಿ. ಆ್ಯಕ್ಚುಲಿ ಹಿಯರ್ ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಕನ್ವರ್ಟಿಂಗ್ ಅವರ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಂಟು ಇನ್ಆರ್ಗ್ಯಾನಿಕ್ ಕಾಂಪೌಂಡ್. ಇನ್ಆರ್ಗ್ಯಾನಿಕ್ ಸಾಲ್ಟ್ ಆಗಿ ಅದನ್ನು ನಾವು ಕನ್ವರ್ಟ್ ಮಾಡ್ತಾ ಇದ್ದೀವಿ. ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ಏನಾಗುತ್ತೆ? ದೇ ಆರ್ ಮಾಲಿಕ್ಯುಲರ್ ಇನ್ ನೇಚರ್. ಇನ್ಆರ್ಗ್ಯಾನಿಕ್ ಅಂದರೆ ದೇ ಆರ್ ಅಯಾನಿಕ್ ಇನ್ ನೇಚರ್. ಅಯಾನಿಕ್ ಆದಾಗ ರಿಯಾಕ್ಷನ್ಸು ಫಾಸ್ಟ್ ಆಗುತ್ತೆ, ಆರ್ಗ್ಯಾನಿಕ್ ರಿಯಾಕ್ಷನ್ಸು ಸ್ಲೋ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತಾ ಇದ್ದೀವಿ? ವಿ ಆರ್ ಕನ್ವರ್ಟಿಂಗ್ ಲೆಸ್ ರಿಯಾಕ್ಟಿವ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಂಟು ಮೋರ್ ರಿಯಾಕ್ಟಿವ್ ಇನ್ಆರ್ಗ್ಯಾನಿಕ್ ಅಯಾನಿಕ್ ಫಾರ್ಮ್ಗೆ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವೇನು ಮಾಡ್ತೀವಿ? ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ ಅವರ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಂಟು ಸೋಡಿಯಂ ಸಾಲ್ಟ್. ಆ ಟೆಸ್ಟ್ಗೆ ನಾವೇನಂತ ಕರಿತೀವಿ? ಹಾಗಾಗಿ ನಾವು ಸೋಡಿಯಂ ಮೆಟಲ್ನ ಅಲ್ಲಿ ಯೂಸ್ ಮಾಡ್ತೀವಿ. ದ ಎಲಿಮೆಂಟ್ಸ್ ಇನ್ ದ ಆರ್ಗ್ಯಾನಿಕ್ ಕಾಂಪೌಂಡ್ nitrogen, sulfur and halogens are in the ionic form. When the organic compound is fused with the sodium, these elements combine with the sodium forming a sodium salt which can be analyzed easily. ಆ ಥರ ನನಗೆ ಕೊಡ್ಬೋದು. ಅಥವಾ ಕನ್ವರ್ಷನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಂಟು ಇನ್ಆರ್ಗ್ಯಾನಿಕ್ ಸಾಲ್ಟ್ ಅಥವಾ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ ಅಂತಲೂ ನೀವು ಹೇಳ್ಬೋದು. ವೈ ಡಿಸ್ಟಿಲ್ ವಾಟರ್ ಇಸ್ ಯೂಸ್ಡ್ ಇನ್ ದಿ ಪ್ರಿಪ್ರೇಷನ್ ಆಫ್ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್? ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಸೋಡಿಯಂನ ನಾವು ಕೆರೋಸಿನ್ ಒಳಗಡೆ ಇಟ್ಟಿರ್ತೀವಿ. ಅದನ್ನು ಡ್ರೈ ಮಾಡಿಕೊಂಡು ಫ್ಯೂಷನ್ ಟ್ಯೂಬ್ ಒಳಗಡೆ ಹಾಕೋತೀರಾ. ಅದಕ್ಕೆ ನೀವೇನು ಮಾಡ್ತೀರಾ ಅಂತಂದರೆ ಫಸ್ಟು ಹೀಟ್ ಮಾಡ್ತೀರಾ. ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ದಿ ಸಾಲಿಡ್ ಸೋಡಿಯಂ ಇಂಟು ಲಿಕ್ವಿಡ್ ಸೋಡಿಯಂ. ಶೈನಿ ಗ್ಲೋಬ್ಯೂಲ್ ಆಗುತ್ತೆ ಫ್ರಾಕ್ಷನ್ ಆಫ್ ಎ ಸೆಕೆಂಡಲ್ಲಿ. ಅದಾಗಿದ ತಕ್ಷಣ ಯು ಆರ್ ಗೋಯಿಂಗ್ ಟು ಕವರ್ ದಟ್ ವಿತ್ ಅ ಕಾಂಪೌಂಡ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಈಟ್ ವೆರಿ ಜೆಂಟ್ಲಿ ಇನ್ ದಿ ಬಿಗಿನಿಂಗ್. ದೆನ್ ಯು ಆರ್ ಗೋಯಿಂಗ್ ಟು ಈಟ್ ವೆರಿ ಸ್ಟ್ರಾಂಗ್ಲಿ ಆ್ಯಂಡ್ ಯು ಆರ್ ಗೋಯಿಂಗ್ ಟು ಪುಟ್ ದಟ್ ಇಂಟು ಎ ಕಂಟೈನರ್ ವಿಚ್ ಗೋಯಿಂಗ್ ಟು ಕಂಟೈನ್ ಎ ಡಿಸ್ಟಿಲ್ ವಾಟರ್. ಯಾಕೆ ಡಿಸ್ಟಿಲ್ ವಾಟ್ರಲ್ಲೇ ಹಾಕಬೇಕು ಅಂತಂದರೆ ಕೆಲವು ಸಲ ಟ್ಯಾಪ್ ವಾಟರ್ ಯೂಸ್ ಮಾಡಿದ್ರೆ ಆ ಟ್ಯಾಪ್ ವಾಟರ್ ಇಫ್ ಇಟ್ ಕಂಟೈನ್ಸ್ ಅ ಕ್ಲೋರಿನ್ ಏನಾದರೂ ಇತ್ತು ಅಂದರೆ ನಿಮ್ಮ ಕಾಂಪೌಂಡಲ್ಲಿರೋ ಕ್ಲೋರಿನು ವಾಟ್ರಲ್ಲಿರೋ ಕ್ಲೋರಿನು ಕನ್ಫ್ಯೂಷನ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ನಾವು ಡಿಸ್ಟಿಲ್ ವಾಟರ್ನ ಯೂಸ್ ಮಾಡ್ತೀವಿ. ಡಿಸ್ಟಿಲ್ ವಾಟರ್ ವಿಚ್ ಇಸ್ ಫ್ರೀ ಫ್ರಮ್ ದೀಸ್ ಅಯಾನ್ಸ್. Cl- ಇರೋದಿಲ್ಲ. ಹಂಗಾಗಿ Cl- ಟೆಸ್ಟ್ ಏನಾದರೂ ಮಾಡ್ತು ಅಂದರೆ ದಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಕಾಂಪೌಂಡ್, ನಾಟ್ ವಿತ್ ರೆಸ್ಪೆಕ್ಟ್ ಟು ವಾಟರ್ ಅಂತ ನನಗೆ ಗೊತ್ತಾಗುತ್ತೆ. ಹಾಗಾಗಿ ನಾನು ಡಿಸ್ಟಿಲ್ ವಾಟರ್ನ ತೊಗೋಬೇಕು. ಇಗ್ನಿಷನ್ ಟ್ಯೂಬ್ ಆ್ಯಂಡ್ ಸೋಡಿಯಂ ಪೀಸ್ ಬೋತ್ ಶುಡ್ ಬಿ ಕಂಪ್ಲೀಟ್ಲಿ ಡ್ರೈ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಸೋಡಿಯಂ ರಿಯಾಕ್ಟ್ ವಿತ್ ಅ ಮಾಯಿಶ್ಚರ್ ಆ್ಯಂಡ್ ವಾಟರ್ ಇನ್ಸೈಡ್ ದಿ ಇಗ್ನಿಷನ್ ಟ್ಯೂಬ್ ಇರ್ಬೋದು. ಹಾಗಾಗಿ ನಾವು ಸೋಡಿಯಂನ ಡ್ರೈ ಪೀಸ್ನ ಬೇಕಾಗುತ್ತೆ. ಹೌ ನೈಟ್ರೋಜನ್ ಇಸ್ ಡಿಟೆಕ್ಟೆಡ್ ಇನ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ಫ್ರಮ್ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಅಂತ ಹೇಳ್ತಾರೆ. ನಾವು ಮುಂಚೆನೇ ಹೇಳ್ದಂಗೆ ನಿಮ್ಮ ಕಾಂಪೌಂಡ್ನ ಸೋಡಿಯಂ ಜೊತೆಗೆ ಸ್ಟ್ರಾಂಗ್ ಆಗಿ ಹೀಟ್ ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಕನ್ವರ್ಟ್ if your compound contains a nitrogen into sodium cyanide, if your compound contains a sulfur, sodium sulfide, if your compound contains a halogen, sodium halides. ಆ ಥರ ನಾವು ಕನ್ವರ್ಷನ್ನ ಮಾಡ್ತೀವಿ. Sodium fusion extract is boiled with a drop of freshly prepared ferrous sulfate solution followed with a after cooling you are going to add dilute sulfuric acid. Appearance of blue or greenish blue color indicates the presence of nitrogen. ಆ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ಏನಿರುತ್ತಲ್ಲ ಅದನ್ನು ಫ್ರಾಕ್ಷನ್ ಆಫ್ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ ತೊಗೊಂಡು ಅದಕ್ಕೆ ಫೆರಸ್ ಸಲ್ಫೇಟ್ ಹಾಕ್ತೀವಿ.
ಹೀಟ್ ಮಾಡ್ತೀವಿ, ಕೂಲ್ ಮಾಡಿದ್ಮೇಲೆ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕ್ತೀವಿ. ನಿಮಗೆ ಗ್ರೀನ್ ಅಥವಾ ಬ್ಲೂ ಕಲರ್ ಸೊಲ್ಯೂಷನ್ ಬಂತು ಅಂದರೆ ದಟ್ ಗೋಯಿಂಗ್ ಟು ಇಂಡಿಕೇಟ್ ದಿ ಪ್ರೆಸೆನ್ಸ್ ಆಫ್ ನೈಟ್ರೋಜನ್. ವಾಟ್ ಈಸ್ ದ ಕಾಂಪೋಸಿಷನ್ ಆಫ್ ದಿ ಬ್ಲೂ ಕಲರ್ ಇನ್ ದಿ ನೈಟ್ರೋಜನ್ ಡಿಟೆಕ್ಷನ್? ಯಾಕೆ ಅದು ಬ್ಲೂ ಕಲರೇ ಬರುತ್ತೆ, ಬ್ಲೂ ಅಥವಾ ಗ್ರೀನ್ ಕಲರ್ ಯಾಕೆ ಬರುತ್ತೆ ಅಂದರೆ ದೆರ್ ವಿಲ್ ಬಿ ಎ ಫಾರ್ಮೇಷನ್ ಆಫ್ ಎ ಕಾಂಪ್ಲೆಕ್ಸ್ ಫೆರಿಕ್ ಫೆರೋಸೈನೈಡ್ ಅಂತ ಹೇಳ್ತೀವಿ, ಅದು ಫಾರ್ಮೇಷನ್ ಆಗಿರುತ್ತೆ, ಹಾಗಾಗಿ ನಿಮಗೆ ಬ್ಲೂ ಕಲರ್ ಬರುತ್ತೆ. ಅದೇ ಥರ ನಿಮ್ಮ ಕಾಂಪೌಂಡಲ್ಲಿ ಏನಾದರೂ ಹ್ಯಾಲೈಡ್ಸ್ ಇತ್ತು ಅಂತ ಇಟ್ಕೊಳ್ಳೋಣ ಅಥವಾ ಕ್ಲೋರೈಡ್ ಇತ್ತು ಅಂತ ಇಟ್ಕೊಳ್ಳೋಣ, ಆವಾಗ ನಿಮಗೆ ಹೆಂಗೆ ಐಡೆಂಟಿಫೈ ಮಾಡೋದು ಅಂದರೆ ಸೋಡಿಯಂ ಫ್ಯೂಷನ್ ಎಕ್ಸ್ಟ್ರಾಕ್ಟ್ಗೆ ನೀವೇನು ಮಾಡ್ತೀರಾ, AgNO3 ಹಾಕ್ತೀರಾ. ಅವಾಗ ಏನಾದರೂ AgCl ವೈಟ್ ಪ್ರಿಸಿಪಿಟೇಟ್ ಬಂತು ಅಂದರೆ ದಟ್ ಇಂಡಿಕೇಟ್ಸ್ ದಿ ಪ್ರೆಸೆನ್ಸ್ ಆಫ್ halogen in the given organic compound. What is the composition of the white precipitate in the chlorine detection in the organic compound in Lessenger's test ಅಂತ ಹೇಳ್ತಾರೆ AgCl. ಅದೇನಾದರೂ ಅಯೋಡೈಡ್ ಆಯಿತು ಅಂದರೆ AgI ಆಗಿರುತ್ತೆ. ನೇಮ್ ದಿ ಸಾಲ್ವೆಂಟ್. ಈಗ ಆಯಿತು, ನಮಗೇನಾಯಿತು, 2 ಸ್ಟೆಪ್ ಮುಗೀತು. ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮಾಡಿದ್ವಿ, ನೆಕ್ಸ್ಟು ಅದಾದಮೇಲೆ ಡಿಟೆಕ್ಷನ್ ಆಫ್ ಎಲಿಮೆಂಟ್ಸ್ ಆಯಿತು. ಈಗ ನಾವು ಸಾಲ್ಯುಬಿಲಿಟಿಗೆ ಬಂದಿದ್ದೀವಿ. So here we are going to classify the organic compound based on their functional group into 7 different groups. Resorcinol ಆಯಿತು ಅಂತಾರೆ ವಾಟರ್ ಸಾಲ್ಯುಬಲ್, ಈಥರ್ ಸಾಲ್ಯುಬಲ್ ಗ್ರೂಪ್ 1. ಯೂರಿಯಾ ಗ್ಲೂಕೋಸ್ ಆದರೆ ವಾಟರ್ ಸಾಲ್ಯುಬಲ್, ಈಥರ್ ಇನ್ಸಾಲ್ಯುಬಲ್ ಗ್ರೂಪ್ 2. ಅನಿಲಿನ್ ಆದರೆ ವಾಟರ್ ಇನ್ಸಾಲ್ಯುಬಲ್, ಡೈಲ್ಯೂಟ್ HCl ಸಾಲ್ಯುಬಲ್ ಥರ್ಡ್ ಗ್ರೂಪ್. ಸ್ಯಾಲಿಸಿಲಿಕ್ ಆ್ಯಸಿಡ್, ಬೆನ್ಸೋಯಿಕ್ ಆ್ಯಸಿಡ್, ಫಿನಾಲ್ಸ್ ಆದರೆ ವಾಟರ್ ಇನ್ಸಾಲ್ಯುಬಲ್, ಡೈಲ್ಯೂಟ್ NaOH ಸಾಲ್ಯುಬಲ್ ಫೋರ್ತ್ ಗ್ರೂಪ್ ಅಂತ ಹೇಳ್ತೀವಿ. ಆಲ್ಡಿಹೈಡ್ಸು, ಕೀಟೋನ್ಸು, ಎಸ್ಟರ್ಸು, ಆಲ್ಕೋಹಾಲ್ಸ್ ಆದರೆ ವಾಟರ್ ಇನ್ಸಾಲ್ಯುಬಲ್, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಸಾಲ್ಯುಬಲ್ ಫಿಫ್ತ್ ಗ್ರೂಪ್ ಅಂತ ಹೇಳ್ತೀವಿ. ಸಿಕ್ಸ್ ಗ್ರೂಪಲ್ಲಿ ವಾಟರ್ ಇನ್ಸಾಲ್ಯುಬಲ್, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಇನ್ಸಾಲ್ಯುಬಲ್, ನೈಟ್ರೋಜನ್ ಇಸ್ ಆಬ್ಸೆಂಟ್ ಇರುತ್ತೆ, ಅಂಥದಕ್ಕೆ ನಾವು ಸಿಕ್ಸ್ ಗ್ರೂಪ್ ಅಂತ ಹೇಳ್ತೀವಿ. ಸೆವೆಂತ್ ಗ್ರೂಪಲ್ಲಿ ಇವಾಗ ಗಿವನ್ ಕಾಂಪೌಂಡ್ ಕಂಟೈನ್ಸ್ ನೈಟ್ರೋಜನ್ ವಿಚ್ ಇಸ್ ಇನ್ಸಾಲ್ಯುಬಲ್ ಇನ್ ಡೈಲ್ಯೂಟ್ HCl, ಅವಾಗ ಏನಾಗುತ್ತೆ ಅದು ನಾವು ಸೆವೆಂತ್ ಗ್ರೂಪ್ ಅಂತ ನಾವು ಹೇಳ್ತೀವಿ. ಈ ರೀತಿಯಾಗಿ ಬೇಸ್ಡ್ ಆನ್ ದೇರ್ ಫಂಕ್ಷನಲ್ ಗ್ರೂಪ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇಂಟು 7 different groups based on the functional group present in them. ನೆಕ್ಸ್ಟ್ ಸ್ಟ್ರಕ್ಚರಲಿ ಹೌ ಯೂರಿಯಾ ಆ್ಯಂಡ್ ಬೆನ್ಜಮೈಡ್ ಈಸ್ ಡಿಫ್ರೆಂಟ್ ಅಂತ ಕೇಳ್ತಾರೆ. ಬೋತ್ ಆಫ್ ದೆಮ್ ಆರ್ ಅಮೈಡ್ಸ್ ಓನ್ಲಿ. ಒಂದಕ್ಕೆ ಲೋಯರ್ ಅಮೈಡ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಹೈಯರ್ ಅಮೈಡ್ ಅಂತ ಹೇಳ್ತೀವಿ. ಯೂರಿಯಾ ಏನಿದೆ NH2CONH2 ಇದೆ, ಆಲಿಫ್ಯಾಟಿಕ್ ಅಮೈಡ್ ಇದೆ. ಬೆನ್ಜಮೈಡ್ ಏನಾಗುತ್ತೆ C6H5CONH2 ಇದೆ ವಿಚ್ ಈಸ್ ಆರೋಮ್ಯಾಟಿಕ್ ಅಮೈಡ್. ಈ ರೀತಿಯಾಗಿ ಸಿಂಪಲ್ ಆಗಿರುವಂಥದ್ದು ರಿಲೇಟೆಡ್ ಟು ದೇರ್ ಫಂಕ್ಷನಲ್ ಗ್ರೂಪ್ ಕ್ವಶನ್ಸ್ನ ಅವರು ಕೇಳ್ತಾರೆ, ನೀವು ಹೇಳೋದಕ್ಕೆ ರೆಡಿ ಇರಬೇಕು. ಹೌ ಇಸ್ ದ ಅಮೈಡ್ ಆ್ಯಂಡ್ ಅಮೈನ್ ಡಿಫ್ರೆಂಟ್ ವಿತ್ ಈಚ್ ಅದರ್ ವಿತ್ ರೆಸ್ಪೆಕ್ಟ್ ಟು ಸ್ಟ್ರಕ್ಚರ್ ಅಂತ ಹೇಳ್ತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಾವು ಆರ್ಗ್ಯಾನಿಕ್ ಅನಾಲಿಸಿಸ್ ಮಾಡೋದೇ ಟು ಫೈಂಡ್ ಔಟ್ ದಿ ಫಂಕ್ಷನಲ್ ಗ್ರೂಪ್. ಅಮೈಡು ಮತ್ತು ಅಮೈನ್ 2 ಡಿಫ್ರೆಂಟ್ ಫಂಕ್ಷನಲ್ ಗ್ರೂಪ್ ಇದೆ. ಅಮೈಡಲ್ಲಿ CONH2 ಇರುತ್ತೆ, ಅಮೈನಲ್ಲಿ NH2 ಗ್ರೂಪ್ ಇರುತ್ತೆ. ಸೊ ದಟ್ ಇಸ್ ಅ ಡಿಫ್ರೆನ್ಸ್. ವಾಟ್ ಇಸ್ ದ ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಇನ್ವೆಂಟೆಡ್, ರೈಟ್ ಇಟ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಯೂರಿಯಾ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಹಿಸ್ಟ್ರಿ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೇಳಿದಾಗ ಇದನ್ನು ಹೇಳಿರ್ತಾರೆ. ಇದು ನಾಟ್ ಆ್ಯಕ್ಚುಲಿ ಬಿಲಾಂಗ್ ಟು ದಿ ಇದು ಸ್ವಲ್ಪ ಎಕ್ಸ್ಟ್ರಾ ಅಪಾರ್ಟ್ ಫ್ರಮ್ ಯುವರ್ ವೈವಾ ಕ್ವಶನ್ಸ್ ಇರ್ಬೋದು. ಹಾಗಾಗಿ ಯೂರಿಯಾನ ಫಸ್ಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಹೇಳ್ತಾರೆ. ಹೂಲರ್ ಅನ್ನೋ ಇದನ್ನು ಐಡೆಂಟಿಫೈ ಮಾಡ್ತಾನೆ, ಅದರ ಸ್ಟ್ರಕ್ಚರು NH2 ಆಗಿರುತ್ತೆ. ಹೌ ರೆಸಾರ್ಸಿನಾಲ್ ಆ್ಯಂಡ್ ಬೆನ್ಸಿನಾಲ್ ಆ್ಯಂಡ್ ಆಫ್ ಎನ್ ಆಲ್ಕೋಹಾಲ್ ಡಿಫರ್ ಇತ್ ಈಚ್ ಅದರ್. ಸೊ ಎರಡರಲ್ಲೂ ಏನಾಗ್ತಿದೆ, OL ಇಂದ ಎಂಡ್ ಆಗ್ತಿದೆ. OL ಇಂದ ಎಂಡ್ ಆಗ್ತಿದೆ ಅಂತಂದರೆ OH ಗ್ರೂಪ್ ಇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಆರ್ಗ್ಯಾನಿಕ್ ಅನಾಲಿಸಿಸ್ ಮಾಡೋದೇ ಫಂಕ್ಷನಲ್ ಗ್ರೂಪ್ ಐಡೆಂಟಿಫೈ ಮಾಡೋಕ್ಕೆ. ಒಂದು ಫಿನಾಲ್ ಆಗಿರುತ್ತೆ, ಇನ್ನೊಂದು ಆರೋಮ್ಯಾಟಿಕ್ ಆಲ್ಕೋಹಾಲ್ ಆಗಿದೆ. ಅದರ ಸ್ಟ್ರಕ್ಚರ್ಗಳು ನಿಮಗೆ ಗೊತ್ತಿರಬೇಕಾಗತ್ತೆ. ಗಿವ್ ದಿ ಟೆಸ್ಟ್ ಟು ಡಿಸ್ಟಿಂಗ್ವಿಶ್ ಬಿಟ್ವೀನ್ ಫಿನಾಲ್ ಆ್ಯಂಡ್ ಅನ್ ಆರೋಮ್ಯಾಟಿಕ್ ಆಲ್ಕೋಹಾಲ್ ಅಂತ ಹೇಳ್ತಾರೆ. ಫಿನಾಲ್ ಏನು ಮಾಡುತ್ತೆ, ವೆನ್ ಯು ಮೇಡ್ ಟು ರಿಯಾಕ್ಟ್ ಫಿನಾಲ್ ವಿತ್ ನ್ಯೂಟ್ರಲ್ ಫೆರಿಕ್ ಕ್ಲೋರೈಡ್ ಇಟ್ ಗೋಯಿಂಗ್ ಟು ಗಿವ್ ಎ ವೈಲೆಟ್ ಕಲರ್, ವೆರಾಸ್ ಅನ್ ಆರೋಮ್ಯಾಟಿಕ್ ಆಲ್ಕೋಹಾಲ್ ಡಸ್ ನಾಟ್ ಗಿವ್ ದ ಟೆಸ್ಟ್. ಸೊ ನಿಮಗೆ ಟೆಸ್ಟ್ ಅಂತ ಕೇಳಿದಾಗ ಅದು ಪಾಸಿಟಿವ್ ಟೆಸ್ಟ್ ಆದರೂ ಆಗಿರ್ಬೋದು, ನೆಗೆಟಿವ್ ಟೆಸ್ಟ್ ಆದರೂ ಆಗಿರ್ಬೋದು. ಸೊ ದಟ್ ಗೋಯಿಂಗ್ ಟು ಗಿವ್ ಮಿ ದಿ ಐಡಿಯಾ. ಹಾಗಾಗಿ ನಮಗೆ ಯಾವ ಫಂಕ್ಷನಲ್ ಗ್ರೂಪ್ ಇದೆ ಅನ್ನೋದಕ್ಕೆ ಬೇರೆ ಬೇರೆ ಟೆಸ್ಟ್ಗಳೆಲ್ಲ ಮಾಡಿ ನಾವು ಕನ್ಫರ್ಮ್ ಮಾಡಬೇಕಾಗತ್ತೆ. ವಾಟ್ ಈಸ್ ಫೆರಿಂಗ್ ಸೊಲ್ಯೂಷನ್? ಫೆರಿಂಗ್ಸಲ್ಲಿ 2 ಥರ ಸೊಲ್ಯೂಷನ್ ಇದೆ, ಫೆರಿಂಗ್ಸ್ A ಮತ್ತು ಫೆರಿಂಗ್ಸ್ B ಅಂತ. ಫೆರಿಂಗ್ಸ್ A ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಫೆರಿಂಗ್ಸ್ B ಸೋಡಿಯಂ ಪೊಟ್ಯಾಷಿಯಂ ಟಾರ್ಟ್ರೇಟ್ ಸೊಲ್ಯೂಷನ್ನ ನಾವು ಹಾಕಿರ್ತೀವಿ. ಸೊ ಇದಕ್ಕೆ ನಾವು ಫೆರಿಂಗ್ಸ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಫೆರಿಂಗ್ ಸೊಲ್ಯೂಷನ್ ನಾವು ಏನು ಮಾಡ್ತೀವಿ ಅಂದರೆ, ಏನು ಐಡೆಂಟಿಫೈ ಮಾಡೋಕ್ಕೆ ಅಂತಂದರೆ ರೆಡ್ಯೂಸಿಂಗ್ ಶುಗರ್ಸ್ನ ಐಡೆಂಟಿಫೈ ಮಾಡೋಕ್ಕೆ, ಆಲಿಫ್ಯಾಟಿಕ್ ಆಲ್ಡಿಹೈಡ್ಸ್ನ ನಾವು ಐಡೆಂಟಿಫೈ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನಾವು ಫೆರಿಂಗ್ ಸೊಲ್ಯೂಷನ್ ಹಾಕಿದಾಗ ಆಲಿಫ್ಯಾಟಿಕ್ ಆಲ್ಡಿಹೈಡ್ಸು ಮತ್ತು ರೆಡ್ಯೂಸಿಂಗ್ ಶುಗರ್ ಇತ್ತು ಅಂತಂದರೆ ನಿಮ್ಮದು ಫೆರಿಂಗ್ಸ್ ಬೋತ್ A and B ಈಕ್ವಲ್ ಕ್ವಾಂಟಿಟಿ ಹಾಕಿ ಅಲಾಂಗ್ ವಿತ್ ಯುವರ್ ಕಾಂಪೌಂಡ್, ನಿಮ್ಮ ಕಾಂಪೌಂಡ್ ಏನಾದರೂ ಆಲಿಫ್ಯಾಟಿಕ್ ಆಲ್ಡಿಹೈಡ್ ಲೈಕ್ ಬೆನ್ಸಾಲ್ಡಿಹೈಡ್ ಇರ್ಬೋದು, ಇಲ್ಲಾಂದರೆ ರೆಡ್ಯೂಸಿಂಗ್ ಶುಗರ್ ಇರ್ಬೋದು, ಅದು ಏನಾದರೂ ಇತ್ತು ಅಂತಂದರೆ
ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಹಾಕಿ ವಾಟರ್ ಬಾತಲ್ಲಿ ಹೀಟ್ ಮಾಡಿದಾಗ ರೆಡ್ ಕಲರ್ ಪ್ರಿಸಿಪಿಟೇಟ್ ಬರುತ್ತೆ. ಆ್ಯಕ್ಚುಲಿ ಇಲ್ಲಿ ಏನಾಗ್ತಿರುತ್ತೆ ಅಂದರೆ ನಿಮಗೆ ಫಿಲ್ಲಿಂಗ್ ಸೊಲ್ಯೂಷನಲ್ಲಿ ಕಾಪರ್ ಸಲ್ಫೇಟ್ ಇರುತ್ತೆ. ಕಾಪರ್ ಸಲ್ಫೇಟ್ದು ಆಕ್ಸಿಡೇಷನ್ ಸ್ಟೇಟ್ ಆಫ್ ದಿ ಕಾಪರ್ 2+ ಇರುತ್ತೆ. ಅದು ರಿಡಕ್ಷನ್ ಆಗಿ Cu+ ಆಗುತ್ತೆ. ಹಾಗಾಗಿ ಅವನ್ನ ನಾವು ರಿಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೀವಿ. ದೋಸ್ ಆರ್ ದ ಶುಗರ್ ವಿಚ್ ಗೋಯಿಂಗ್ ಟು ರಿಡ್ಯೂಸ್, ದೇ ವಿಲ್ ಬಿ ಇನ್ವಾಲ್ವ್ಡ್ ಇನ್ ರಿಡಕ್ಷನ್. ಹಂಗಾಗಿ ಅವನ್ನ ರಿಡ್ಯೂಸಿಂಗ್ ಶುಗರ್ ಅಂತ ಹೇಳ್ತೀವಿ. ಈ ಟೆಸ್ಟ್ನ ಫಿಲ್ಲಿಂಗ್ಸ್ ಟೆಸ್ಟ್ ಬೋತ್ ಗ್ಲೂಕೋಸ್ ಆ್ಯಂಡ್ ಬೆನ್ಸಾಲ್ಡೇಟ್ ವಿಲ್ ಗೋಯಿಂಗ್ ಟು ಆನ್ಸರ್ ದಿಸ್ ಟೆಸ್ಟ್. ಸೊ ಹಾಗಾಗಿ ನಿಮಗೆ ಎಲ್ಲರಿಗೂ ನಮಸ್ಕಾರ. ಕೆಂಚಾಗೆ ನಾನು ಛಾಯಾ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಿದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಎಷ್ಟಿದ್ದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ 3rd ಸೆಮ್ ಓದ್ತಾ ಇದ್ದೀರಾ ಅಂತಂದರೆ B.Sc ನಿಮಗೆ ಅನಾಲಿಟಿಕಲ್ ಕೆಮಿಸ್ಟ್ರಿ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪ್ರಾಕ್ಟಿಕಲ್ಸ್ ಇರುತ್ತೆ. ಅದರಲ್ಲಿ ವೈವಾ ಕ್ವಶನ್ಸ್ಗೆ ನಿಮಗೆ 5 ಮಾರ್ಕ್ ಇರುತ್ತೆ. ಆ್ಯಕ್ಚುಲಿ 50 ಮಾರ್ಕ್ಸ್ ನಿಮಗೆ ಪ್ರಾಕ್ಟಿಕಲ್ಸಲ್ಲಿ ಇರುತ್ತೆ. ಅದರಲ್ಲಿ 25 ಮಾರ್ಕ್ಸು ನಿಮಗೆ ಇಂಟರ್ನಲ್ ಅಸೆಸ್ಮೆಂಟ್ ಇರುತ್ತೆ. ಇನ್ನು 25 ಮಾರ್ಕ್ಸು ನೀವು ಪರ್ಫಾರ್ಮ್ ಮಾಡಬೇಕಾಗತ್ತೆ. ಅದರಲ್ಲಿ 5 ಮಾರ್ಕ್ಸು ನಿಮಗೆ ವೈವಾ ಕ್ವಶನ್ಸ್ ಇರುತ್ತೆ. ಸೊ ನಿಮಗೆ 2 ಪಾರ್ಟ್ ಇರುತ್ತೆ. 4 ಅವರ್ ಎಕ್ಸಾಮ್ ಇರುತ್ತೆ. 2 ಪಾರ್ಟ್ ಇರುತ್ತೆ. ಒಂದು ಆರ್ಗ್ಯಾನಿಕ್ ಅನಾಲಿಸಿಸ್, ಯಾವುದೋ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ಕೊಡ್ತಾರೆ. ಆ ಕಾಂಪೌಂಡ್ನ ಅನಾಲಿಸಿಸ್ ಮಾಡಿ ಅದರಲ್ಲಿರೋ ಫಂಕ್ಷನಲ್ ಗ್ರೂಪ್ ಯಾವುದು ಅಂತ ನೀವು ಐಡೆಂಟಿಫೈ ಮಾಡ್ತೀರಾ. ಅದು ಒಂದು ಪಾರ್ಟ್ ಆಫ್ ದಿ ಕೀಟೋನ್ಸ್. ಆ ಥರ ವಾಟ್ ಈಸ್ ಬೈಯೂರಿಯಾ ಟೆಸ್ಟ್ ಅಂತ ಹೇಳ್ತೀವಿ. ದ ಟೆಸ್ಟ್ ಯೂಸ್ ಟು ಐಡೆಂಟಿಫೈ ಯೂರಿಯಾ ಹ್ಯಾವಿಂಗ್ ಎ ಪೆಪ್ಟೈಡ್ ಲಿಂಕೇಜ್. CONH ಬಾಂಡ್ಗೆ ನಾವೇನಂತ ಕರಿತೀವಿ, ಪೆಪ್ಟೈಡ್ ಬಾಂಡ್ ಅಂತ ಹೇಳ್ತೀವಿ. ನಿಮ್ಮ ಕಾಂಪೌಂಡಲ್ಲಿ ಪೆಪ್ಟೈಡ್ ಬಾಂಡ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ನಾನು ಬೈಯೂರಿಯಾ ಟೆಸ್ಟ್ನ ಮಾಡ್ತೀವಿ. ಯೂರಿಯಾ ಅಲ್ಲಿ NHCO ಬಾಂಡ್ ಇರುತ್ತೆ. ಅದನ್ನು ಹೀಟ್ ಮಾಡಿದಾಗ ಜೊತೆಗೆ ಅಮೋನಿಯಾ ಮತ್ತು ಬೈಯೂರೇಟ್ ಬರುತ್ತೆ ವಿಚ್ ಈಸ್ ವೈಟ್ ಇನ್ ಕಲರ್. ಹಾಗಾಗಿ ನಿಮಗೆ ಹೀಟ್ ಮಾಡಿದಾಗ ಇಗ್ನಿಷನ್ ಟೆಸ್ಟ್ ಮಾಡಿದಾಗ ನಿಮ್ಗೆ ಅಲ್ಲಿ ಬರುವಂಥದ್ದು ಯೂರಿಯಾನೇ ಆಗಿರುತ್ತೆ. ಅದಕ್ಕೆ ಸೋಡಿಯಂ ಹೈಡ್ರಾಕ್ಸೈಡ್ ಕಾಪರ್ ಸಲ್ಫೇಟ್ ಹಾಕಿದಾಗ ನಿಮಗೆ ವೈಲೆಟ್ ಕಲರ್ ಬರುತ್ತೆ. ಈ ಟೆಸ್ಟ್ಗೆ ನಾವೇನಂತ ಕರಿತೀವಿ, ಬೈಯೂರೇಟ್ ಟೆಸ್ಟ್ ಅಂತ ಕರಿತೀವಿ. ಈ ಟೆಸ್ಟ್ ಇಸ್ ಎ ಕನ್ಫರ್ಮೇಟರಿ ಟೆಸ್ಟ್ ಫಾರ್ ಯೂರಿಯಾ. ಇಟ್ಸ್ ಎ ಕನ್ಫರ್ಮೇಟರಿ ಟೆಸ್ಟ್ ಫಾರ್ ದಿ ಕಾಂಪೌಂಡ್ಸ್ ವಿಚ್ ಗೋಯಿಂಗ್ ಟು ಕಂಟೈನ್ ದಿ ಪೆಪ್ಟೈಡ್ ಲಿಂಕೇಜ್. NHCO ಯಾವ ಗ್ರೂಪಲ್ಲಿ ಇರುತ್ತೋ, ಯಾವ ಕಾಂಪೌಂಡ್ ಇರುತ್ತೋ ಆ ಕಾಂಪೌಂಡ್ಸ್ ಎಲ್ಲ ಇದನ್ನು ಆನ್ಸರ್ ಮಾಡುತ್ತೆ. ಹೌ ಡು ಯು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಆ್ಯಂಡ್ ಬೆಂಜೋಯಿಕ್ ಆ್ಯಸಿಡ್? ಎರಡೂ ಆ್ಯಸಿಡ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಆದರೆ ಇವೆರಡನ್ನು ಹೆಂಗೆ ಡಿಸ್ಟಿಂಗ್ವಿಷ್ ಮಾಡ್ತೀವಿ ಅಂದರೆ ಒಂದಕ್ಕೆ ಆರೋಮ್ಯಾಟಿಕ್ ಆ್ಯಸಿಡ್ ಇದೆ, ಇನ್ನೊಂದು ಬರೀ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇದೆ. ಹಾಗಾಗಿ ನಾನು ನ್ಯೂಟ್ರಲ್ ಫೆರಿಕ್ಲೋರೈಡ್ ಟೆಸ್ಟ್ನ ತೊಗೊಳ್ತೀನಿ. ನ್ಯೂಟ್ರಲ್ ಫೆರಿಕ್ಲೋರೈಡ್ ಟೆಸ್ಟು ಫಿನಾಲಿಕ್ ಗ್ರೂಪ್ ಇತ್ತು ಅಂತಂದರೆ ಆವಾಗ ಇಟ್ ಗೋಯಿಂಗ್ ಟು ಗಿಟ್ ಎ ವೈಲೆಟ್ ಅಥವಾ ಪರ್ಪಲ್ ಕಲರ್ ಕೊಡುತ್ತೆ. ನಮಗೆ ಗೊತ್ತು ಸ್ಯಾಲಿಸಿಲಿಕ್ ಆ್ಯಸಿಡ್ ಇಸ್ ಎ ಫಿನಾಲಿಕ್ ಆ್ಯಸಿಡ್, ಹಾಗಾಗಿ ಇಟ್ ಗಿವ್ಸ್ ಎ ವೈಲೆಟ್ ಕಲರ್. ವೇರ್ಸ್ ಬೆಂಜೋಯಿಕ್ ಆ್ಯಸಿಡ್ ಇಸ್ ಎನ್ ಆರೋಮ್ಯಾಟಿಕ್ ಆ್ಯಸಿಡ್, ದೇರ್ ಫೋರ್ ನೋ ವೈಲೆಟ್ ಕಲರ್. ಸೊ ನಿಮ್ಮ ಕಾಂಪೌಂಡ್ ತೊಗೊಂಡು ಅದಕ್ಕೆ ನ್ಯೂಟ್ರಲ್ ಫೆರಿಕ್ಲೋರೈಡ್ ಹಾಕಿ ಶೇಕ್ ಮಾಡ್ತೀರಾ. ವೈಲೆಟ್ ಕಲರ್ ಬಂತು ಅಂತ ಅಥವಾ ಪರ್ಪಲ್ ಕಲರ್ ಬಂತು ಅಂದರೆ ಸ್ಯಾಲಿಸಿಲಿಕ್ ಆ್ಯಸಿಡ್ ಅಂತೀರಾ. ಇಲ್ಲ ಅಂತಂದರೆ ಅದನ್ನು ಬೆಂಜೋಯಿಕ್ ಆ್ಯಸಿಡ್ ಅಂತ ನೀವು ಕರಿತೀರಾ. ವಾಟ್ ಹ್ಯಾಪನ್ಸ್ ವೆನ್ ನ್ಯೂಟ್ರಲ್ ಫೆರಿಕ್ಲೋರೈಡ್ ಸೊಲ್ಯೂಷನ್ ಇಸ್ ಆ್ಯಡೆಡ್ ಟು ಫಿನಾಲಿಕ್ ಕಾಂಪೌಂಡ್? ಸೊ ವೈಲೆಟ್ ಅಥವಾ ಪರ್ಪಲ್ ಕಲರ್ ಬರುತ್ತೆ. ಡೈರೆಕ್ಟಾಗಿ ಹೌ ಯು ಡಿಸ್ಟಿಂಗ್ವಿಷ್ ಅಂತ ಕೇಳ್ಬೋದು, ಅಥವಾ ನ್ಯೂಟ್ರಲ್ ಫೆರಿಕ್ಲೋರೈಡ್ ಹಾಕಿದಾಗ ಏನಾಗುತ್ತೆ ಅಂತ ಬೇಕಾದ್ರೂ ಅವರು ಕ್ವಶನ್ಸ್ನ ಕೇಳ್ಬೋದು. ಹೌ ಫಿನಾಲ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ. ಎರಡೂ ಒಂದೇ ಗ್ರೂಪಲ್ಲಿರುತ್ತೆ. ಬೋತ್ ಆಫ್ ದೆಮ್ ದೇ ಗೋಯಿಂಗ್ ಟು ಸಾಲ್ಯುಬಲ್ ಇನ್ 4th ಗ್ರೂಪ್ ಓನ್ಲಿ. ಆ್ಯಂಡ್ ಫಿನಾಲ್ಸ್ ಫೇಲ್ ಟು ಗಿವ್ ದಿ effervescence with the sodium bicarbonate, whereas acids will going to give the sodium bicarbonate. ಸೊ 4th ಗ್ರೂಪಲ್ಲಿ ಎರಡೂ ಕಾಂಪೌಂಡ್ ಇದ್ದಾಗ ನೀವು ಫಸ್ಟ್ ಟೆಸ್ಟ್ ಏನು ಮಾಡ್ತೀರಾ, ಸೋಡಿಯಂ ಬೈಕಾರ್ಬನೇಟ್ ಹಾಕಿ ಶೇಕ್ ಮಾಡ್ತೀರಾ. ಎಫರಸೆನ್ಸ್ ಬರ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀರಾ. ಎಫರಸೆನ್ಸ್ ಬಂತು ಅಂದರೆ ಆ್ಯಸಿಡ್ ಅಂತೀರಾ, ಎಫರಸೆನ್ಸ್ ಬರಲಿಲ್ಲ ಅಂದರೆ ಫಿನಾಲ್ಗೆ ಚೆಕ್ ಮಾಡ್ತೀರಾ. ನೆಕ್ಸ್ಟ್ ವಾಟ್ ಈಸ್ ಎಸ್ಟರಿಫಿಕೇಷನ್ ಅಂತ ಹೇಳ್ತೀವಿ. ಎಸ್ಟರಿಫಿಕೇಷನ್ ಅಂತಂದರೆ ವೆನ್ ದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಹೀಟೆಡ್ ವಿತ್ ಆಲ್ಕೋಹಾಲ್ ಇನ್ ಪ್ರೆಸೆನ್ಸ್ ಆಫ್ ಎ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಎಸ್ಟರ್ ಫಾರ್ಮೇಷನ್ ಆಗುತ್ತಲ್ಲ, ಈ ರಿಯಾಕ್ಷನ್ಗೆ ನಾವು ಎಸ್ಟರಿಫಿಕೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಆ ಥರ ವಾಟ್ ಈಸ್ 2,4-DNP, ವೇರ್ ಇಟ್ ಈಸ್ ಯೂಸ್ಡ್ ಅಂತ ಹೇಳ್ತಾರೆ. 2,4-DNP ಅಂದರೆ ಡೈನೈಟ್ರೋಫಿನೈಲ್ ಹೈಡ್ರೋಸೀನ್ ಅಂತ ಹೇಳ್ತೀವಿ. ಇದನ್ನ ಯಾಕೆ ಅಂದರೆ ಕಾರ್ಬನೈಲ್ ಕಾಂಪೌಂಡ್ಸ್ ಇದೆಯಾ ಅಂತ, ಆಲ್ಡಿಹೈಡ್ಸು ಕೀಟೋನ್ಸು ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ನಾವು 2,4-DNP ಟೆಸ್ಟ್ನ ಮಾಡ್ತೀವಿ. ಲೈಕ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್. ಅಪಿಯರೆನ್ಸ್ ಆಫ್ ದಿ ಯೆಲ್ಲೋ ಕ್ರಿಸ್ಟಲೈನ್ ಪ್ರಿಸಿಪಿಟೇಟ್ ಇಂಡಿಕೇಟ್ ದಿ ಪ್ರೆಸೆನ್ಸ್ ಆಫ್ ಕಾರ್ಬನೈಲ್ ಕಾಂಪೌಂಡ್. ಕಾರ್ಬನೈಲ್ ಕಾಂಪೌಂಡ್ ಅಂದರೆ ಅದು ಆಲ್ಡಿಹೈಡ್ ಆಗಿರ್ಬೋದು, ಕೀಟೋನ್ ಆಗಿರ್ಬೋದು. ಬೋತ್ ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ ವಿಲ್ ಗೋಯಿಂಗ್ ಟು ಗಿವ್ ದಿ yellow crystalline precipitate with 2,4-DNP. How do you distinguish between amides and a nitro compound? ಅಮೈಡ್ಸ್ ಮತ್ತು ನೈಟ್ರೋ ಕಾಂಪೌಂಡ್ನ ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂತಂದರೆ, ಅಮೈಡ್ಸ್ ಲಿಬರೇಟ್ಸ್ ಎ ಪಂಜೆಂಟ್ ಓಡರ್ಡ್ ಅಮೋನಿಯಾ ಗ್ಯಾಸ್ ವೆನ್ ಹೀಟೆಡ್ ವಿತ್ ಎ ಸ್ಟ್ರಾಂಗ್ ಆಲ್ಕಲಿ ಸೊಲ್ಯೂಷನ್ ಲೈಕ್ ಸೋಡಿಯಂ ಹೈಡ್ರಾಕ್ಸೈಡ್, ವೆರಸ್ ದ ನೈಟ್ರೋ ಕಾಂಪೌಂಡ್ ವಿಲ್ ನಾಟ್ ಅಂಡ್ ಟರ್ನ್ ಯೆಲ್ಲೋ ಇನ್ ಕಲರ್. ಸೊ ನೀವೇನು ಮಾಡ್ತೀರಾ, ಕಾಂಪೌಂಡ್ನ ತೊಗೊಳ್ತೀರಾ 7th ಗ್ರೂಪಲ್ಲಿ. ಆ ಕಾಂಪೌಂಡ್ಗೆ ಏನು ಮಾಡ್ತೀರಾ, ನೀವು ಹೀಟ್ ಮಾಡ್ತೀರಾ ಚೆನ್ನಾಗಿ ವಿತ್
ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿ, ಆವಾಗ ಏನಾದರೂ ನಿಮಗೆ ಅಮೋನಿಯಾ ಹೊರಗಡೆ ಬಂತು ಅಂತಂದರೆ ಅಮೈಡ್ ಅಂತ ಹೇಳ್ತೀವಿ. ಆವಾಗ ಏನಾಗುತ್ತೆ, ಸ್ಮೆಲ್ ಗೊತ್ತಾಗುತ್ತೆ. ಇಲ್ಲ ಅಂದರೆ ನಿಮ್ಮ ಕಾಂಪೌಂಡೇ NaOH ಆಗ್ತವೆ, ಯೆಲ್ಲೋ ಕಲರ್ ಆಗಿ ಟರ್ನ್ ಆಗುತ್ತೆ. ಫ್ರಮ್ ದಟ್ ವಿಲ್ ಕಮ್ ಟು ನೋ ದಟ್ ವೆದರ್ ದಿ ಗಿವನ್ ಕಾಂಪೌಂಡ್ ಇಸ್ ಅನ್ ಅಮೈಡ್ ಆರ್ ನೈಟ್ರೋ ಕಾಂಪೌಂಡ್ ಅಂತ. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದಿ ವರ್ಡ್ ಡೆರಿವೇಟಿವ್ ಅಂತ ಕೇಳ್ತೀವಿ. ಯಾಕೆಂದರೆ ನೆಕ್ಸ್ಟ್ ಈಗ ನಮಗೆ ಫಂಕ್ಷನಲ್ ಗ್ರೂಪ್ ಐಡೆಂಟಿಫಿಕೇಷನ್ ಆಯಿತು. ಈಗ ನಾವು ಡೆರಿವೇಟಿವ್ ಯಾವುದು ಅಂತ ಮಾಡಬೇಕು. ಡೆರಿವೇಟಿವ್ ಅಂದರೆ ಒಂದು ಫಂಕ್ಷನಲ್ ಗ್ರೂಪಿಂದ ಇನ್ನೊಂದು ಫಂಕ್ಷನಲ್ ಗ್ರೂಪ್ಗೆ ಕನ್ವರ್ಷನ್ ಮಾಡ್ತೀವಲ್ಲ, ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಡೆರಿವೇಟಿವ್ ಅಂತ ಕರಿತೀವಿ. ಈಗ ಅನಿಲಿನ್ ಇದೆ, C6H5NH2 ಇದೆ, ಅದನ್ನು ನಾನು ಅಸಿಟನಲೈಡ್ ಆಗಿ ಕನ್ವರ್ಟ್ ಮಾಡ್ತೀನಿ. ಈ ಥರ ಅಂದರೆ ಒಂದು ಫಂಕ್ಷನಲ್ ಗ್ರೂಪ್ನ ಇನ್ನೊಂದು ಫಂಕ್ಷನಲ್ ಗ್ರೂಪ್ಗೆ ಕನ್ವರ್ಟ್ ಮಾಡ್ತೀನಲ್ಲ, ಟು ಚೆಕ್ ವೆದರ್ ಐ ಆಮ್ ಗೋಯಿಂಗ್ ಟು ಗೆಟ್ ದಿ ಸೇಮ್ ಫಂಕ್ಷನಲ್ ಗ್ರೂಪ್ ಇದೆಯಾ ಅಲ್ವಾ, ನಾನು ಮಾಡೋದು ಕರೆಕ್ಟಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಇದನ್ನು ನಾನು ಮಾಡ್ತೀನಿ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಪ್ರಿಪ್ರೇಷನ್ ಆಫ್ ದ ಡೆರಿವೇಟಿವ್ ಇನ್ ದಿ ಐಡೆಂಟಿಫಿಕೇಶನ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್? So pure and crystalline product are the derivative whose melting point is known if form confirms the presence of that organic compound. ನಾನು ನಮ್ಗೆ ಕೊಟ್ಟಿರುವಂಥ ಕಾಂಪೌಂಡು ಇದರಲ್ಲಿ ಈ ಫಂಕ್ಷನಲ್ ಗ್ರೂಪ್ ಇದೆ, ಆ ಫಂಕ್ಷನಲ್ ಗ್ರೂಪ್ ನಾನು ಇನ್ನೊಂದು ಫಂಕ್ಷನಲ್ ಗ್ರೂಪ್ಗೆ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಆ ಕನ್ವರ್ಟ್ ಆಗಿರೋ ಕಾಂಪೌಂಡ್ನ ನಾನು ಮೆಲ್ಟಿಂಗ್ ಪಾಯಿಂಟ್ ನನಗೆ ಗೊತ್ತಿದ್ರೆ ಮುಂಚೆನೇ ಕಂಪೇರ್ ಮಾಡಿದ್ರೆ ನನಗೆ ಬಂದಿರೋ ಕಾಂಪೌಂಡು ಅದೇ ಅಲ್ವಾ ಅಂತ ಚೆಕ್ ಮಾಡೋದಕ್ಕೆ, ನಾನು ಮಾಡ್ತಾ ಇರೋ ಅನಾಲಿಸಿಸ್ ಕರೆಕ್ಟಾಗಿದೆಯಾ ಅಲ್ವಾ ಅಂತ ಚೆಕ್ ಮಾಡೋಕ್ಕೆ ನನಗದು ಮಾಡುತ್ತೆ. What is the essentials ಪ್ರಾಪರ್ಟೀಸ್ ಆಫ್ ದಿ ಡೆರಿವೇಟಿವ್ಸ್ ಪ್ರಿಪೇರ್ಡ್ ಆಗಿರುವಂಥ ಡೆರಿವೇಟಿವ್ ಪ್ರಾಪರ್ಟಿ ಏನಿರಬೇಕು, ಅದು ಸಾಲಿಡ್ ಆಗಿರಬೇಕು, ಈಸಿಲಿ ಪ್ರಿಪೇರ್ ಮಾಡೋಂಗಿರಬೇಕು, ಪ್ಯೂರಿಫೈ ಮಾಡೋಂಗಿರಬೇಕು, ಶಾರ್ಪ್ ಮೆಲ್ಟಿಂಗ್ ಪಾಯಿಂಟ್ ಇರಬೇಕು. ಆ ಥರ ಡೆರಿವೇಟಿವ್ಸ್, ಯಾಕೆಂದರೆ ಒಂದೇ ಕಾಂಪೌಂಡ್ಗೆ ಒಂದು ಫಂಕ್ಷನಲ್ ಗ್ರೂಪ್ ನಾನು ಬೇರೆ ಬೇರೆ ಫಂಕ್ಷನಲ್ ಗ್ರೂಪ್ಗೆ ಕನ್ವರ್ಟ್ ಮಾಡ್ಕೋಬೋದು. ಅದನ್ನು ನಾನು ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಕಂಡೀಷನ್ಸ್ ಏನಿರಬೇಕು ಅಂದರೆ, ನನಗೆ ಬರೋವಂಥ ಡೆರಿವೇಟಿವ್ ಸಾಲಿಡ್ ಆಗಿರಬೇಕು, ಈಸಿಯಾಗಿ ಪ್ರಿಪೇರ್ ಮಾಡಬೇಕು, ಅದನ್ನು ಪ್ಯೂರಿಫೈ ಮಾಡಬೇಕು, ರೀಕ್ರಿಸ್ಟಲೈಸೇಷನ್ ಮಾಡೋಕ್ಕೆ ಈಸಿ ಆಗಬೇಕು, ಮೆಲ್ಟಿಂಗ್ ಪಾಯಿಂಟು ಶಾರ್ಪ್ ಆಗಿರಬೇಕು. ಆವಾಗ ನಾವು ಆ ಥರ ಡೆರಿವೇಟಿವ್ನ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ವಾಟ್ ಈಸ್ ದ ಡಿಫ್ರೆನ್ಸ್ ಇನ್ ದಿ ಪ್ರಿಪ್ರೇಷನ್ ಆಫ್ ನೈಟ್ರೋ ಡೆರಿವೇಟಿವ್ ಯೂರಿಯಾ ಆ್ಯಂಡ್ ಸ್ಯಾಲಿಸಿಲಿಕ್ ಆ್ಯಸಿಡ್? ಯೂರಿಯಾ ಮತ್ತು ಸ್ಯಾಲಿಸಿಲಿಕ್ ಆ್ಯಸಿಡ್ ಎರಡಕ್ಕೂ ನಾವು ನೈಟ್ರೇಷನ್ನ ಮಾಡ್ತೀವಿ. ಆದರೆ ಯೂರಿಯಾಗಾದರೆ ನಾವೇನು ಮಾಡ್ತೀವಿ, ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ನ ಯೂಸ್ ಮಾಡ್ತೀವಿ. ಸ್ಯಾಲಿಸಿಲಿಕ್ ಆ್ಯಸಿಡ್ಗಾದರೆ ನಾವು ಸ್ಯಾಲಿಸಿಲಿಕ್ ಆ್ಯಸಿಡ್ ಇರ್ಬೋದು, ಬೆಂಜೋಯಿಕ್ ಆ್ಯಸಿಡ್ ಇರ್ಬೋದು, ಇದಕ್ಕೂ ನಾವೇನು ಮಾಡ್ತಾ ಹೋಗ್ತೀವಿ ಅಂದರೆ ನೈಟ್ರೋ ಡೆರಿವೇಟಿವ್ನ ಪ್ರಿಪೇರ್ ಮಾಡ್ತೀವಿ. ಆದರೆ ಇಲ್ಲಿ ಏನು ಮಾಡ್ತೀವಿ, ನಾವು ನೈಟ್ರೇಟಿಂಗ್ ಮಿಕ್ಸರ್ನ ಯೂಸ್ ಮಾಡ್ತೀವಿ. ಯಾಕೆ ಅಂತಂದರೆ ಯೂರಿಯಾದಲ್ಲಿ ಏನಾಗುತ್ತೆ, ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ನ ಯೂಸ್ ಮಾಡ್ತೀವಿ, ವಿಚ್ ಇಸ್ ಎ ಅಡಿಷನ್ ರಿಯಾಕ್ಷನಲ್ಲಿ ಅದು ಏನಿರುತ್ತಲ್ಲ ಅಡಕ್ಟ್ ಫಾರ್ಮೇಷನ್ ಆಗುತ್ತೆ. ಸ್ಯಾಲಿಸಿಲಿಕ್ ಆ್ಯಸಿಡ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗೋಕ್ಕೆ ನನಗೆ ನೈಟ್ರಿಕ್ ಮಿಕ್ಸರ್ನ ಯೂಸ್ ಮಾಡಬೇಕಾಗತ್ತೆ. ರೈಟ್ ದಿ ಸ್ಟ್ರಕ್ಚರ್ ಆಫ್ ದಿ ಫಂಕ್ಷನಲ್ ಗ್ರೂಪ್ ಇನ್ ಈಥೈಲ್ ಬೆಂಜೋಯೇಟ್ ಆ್ಯಂಡ್ ಬೆಂಜಮೈಡ್. ನಾನು ಹೇಳ್ದಂಗೆ ಫಂಕ್ಷನಲ್ ಗ್ರೂಪ್ ಮೇಲೆ ಯಾವ್ಯಾವ ಥರ ಬೇಕಾದ್ರೂ ಕ್ವಶನ್ಸ್ನ ಕೇಳ್ಬೋದು. ನಿಮಗೆ ಸಿಲೆಬಸ್ಸಲ್ಲಿ ಇರುವಂಥ ಎಲ್ಲ ಕಾಂಪೌಂಡು, ಆ ಕಾಂಪೌಂಡಲ್ಲಿ ಇರುವಂಥ ಎಲ್ಲ ಫಂಕ್ಷನಲ್ ಗ್ರೂಪ್ಗಳು, ಅದರ ಸ್ಟ್ರಕ್ಚರ್ ಬರೆಯೋಕ್ಕೆ ನಿಮಗೆ ಗೊತ್ತಿರಬೇಕು. ಈಥೈಲ್ ಬೆಂಜೋಯೇಟ್ ಕೇಳಿದರೆ ಎಷ್ಟರದ್ದು COO-C2H5. ಯಾವುದೇ ಒಂದು ಫಂಕ್ಷನ್ ಗ್ರೂಪ್ ಬರೀಬೇಕಾದ್ರೆ ಒಂದು ಐಫನ್ ಬರೆದು ನೀವು ಬರೀಬೇಕು, ಟು ಇಂಡಿಕೇಟ್ ದಟ್ ಇಟ್ಸ್ ಲಿಂಕ್ ಟು ಸಮಥಿಂಗ್ ಎಲ್ಸ್ ಅಂತ. ಬೆಂಜಮೈಡ್ ಅಂದರೆ ಇಟ್ಸ್ ಎನ್ ಅಮೈಡ್, CONH2 ಇರುತ್ತೆ. ವಿಚ್ ಇಸ್ ದ ಗ್ಯಾಸ್ ಎವಾಲ್ಡ್ ವೆನ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಆರ್ ಟ್ರೀಟೆಡ್ ವಿತ್ ಸೋಡಿಯಂ ಬೈಕಾರ್ಬನೇಟ್ ಸೊಲ್ಯೂಷನ್ ಅಂತ ಹೇಳ್ತಾರೆ. ಸೊ ಫಸ್ಟ್ ಟೆಸ್ಟ್ ನೀವು ಫೋರ್ತ್ ಗ್ರೂಪಲ್ಲಿ ನಾನು ಮುಂಚೆನೇ ಹೇಳ್ದಂಗೆ ಕೊಟ್ಟಿರೋಂಥ ಕಾಂಪೌಂಡು ಆ್ಯಸಿಡ್ ಅಥವಾ ಫಿನಾಲ್ ಅಂತ ನೀವು ಐಡೆಂಟಿಫೈ ಮಾಡೋದು ಹೇಗೆ ಅಂದರೆ, ಬೈ ಟ್ರೀಟಿಂಗ್ ದಟ್ ಕಾಂಪೌಂಡ್ ವಿತ್ ಸೋಡಿಯಂ ಬೈಕಾರ್ಬನೇಟ್. ಏನಾದರೂ ವೀಕ್ ಎಫ್ರೆಸೆನ್ಸ್ ಬಂತು ಅಂತಂದರೆ ಆ್ಯಸಿಡ್ ಅಂತ ಹೇಳ್ತೀರಾ. ಯಾಕೆಂದರೆ ಆ್ಯಸಿಡಲ್ಲಿ COOH ಗ್ರೂಪ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎವಾಲ್ವ್ ಆಗುತ್ತೆ, ಹಂಗಾಗಿ ನಿಮಗೆ ಎಫ್ರೆಸೆನ್ಸ್ ಬರುತ್ತೆ. ಹಂಗಾಗಿ ಅಲ್ಲಿರೋಂಥ ಗ್ಯಾಸ್ ಯಾವುದು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಅಂತ ಆಗುತ್ತೆ. ನೇಮ್ ದಿ ಪ್ರಾಡಕ್ಟ್ obtained when aniline is treated with the sodium nitrate and dilute HCl at ice cold temperature. ಅವಾಗ ಯಾವ ಥರ ಪ್ರಾಡಕ್ಟ್ ಬರುತ್ತೆ ಅಂದರೆ ಬೆನ್ಸಿನ್ ಡೈಅಜೋನಿಯಂ ಕ್ಲೋರೈಡ್ ಅಂತ ಹೇಳ್ತೀವಿ. ಈ ರಿಯಾಕ್ಷನ್ಗೆ ನಾವು ಡೈಅಜೋಟೈಸೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ವೆನ್ aniline is treated with the sodium nitrate NaNO2 and dilute HCl at ice cold temperature, benzene diazonium chloride is formed. This reaction is called as diazotization. ಇಲ್ಲೇನಾಗುತ್ತೆ, C6H5N ಡಬಲ್ ಬಾಂಡ್ N ಬರುತ್ತೆ. N ಡಬಲ್ ಬಾಂಡ್ N ಇದ್ದರೆ ಅಜೋ ಅಂತ ಹೇಳ್ತೀವಿ, ಎರಡು ನೈಟ್ರೋಜನ್ ಗ್ರೂಪ್ ಇದೆ, ಹಾಗಾಗಿ ಡೈಅಜೋಟೈಸೇಷನ್ ಅಂತ ಇದೆ ಅಂತ ಬೇಕಾದ್ರೂ ಅವರು ಕ್ವಶನ್ಸ್ನ ಕೇಳ್ಬೋದು. ಹೌ ಫಿನಾಲ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ. ಎರಡೂ ಒಂದೇ ಗ್ರೂಪಲ್ಲಿರುತ್ತೆ. ಬೋತ್ ಆಫ್ ದೆಮ್ ದೇ ಗೋಯಿಂಗ್ ಟು ಸಾಲ್ಯುಬಲ್ ಇನ್ ಫೋರ್ತ್ ಗ್ರೂಪ್ ಓನ್ಲಿ. ಆ್ಯಂಡ್ ಫಿನಾಲ್ಸ್ ಫೇಲ್ ಟು ಗಿವ್ ದಿ effervescence with the sodium bicarbonate, whereas the acids will going to give the sodium bicarbonate. ಸೊ ಫೋರ್ತ್ ಗ್ರೂಪಲ್ಲಿ ಎರಡು ಕಾಂಪೌಂಡ್ ಇದ್ದಾಗ ನೀವು ಫಸ್ಟ್ ಟೆಸ್ಟ್ ಏನು ಮಾಡ್ತೀರಾ, ಸೋಡಿಯಂ ಬೈಕಾರ್ಬನೇಟ್ ಹಾಕಿ ಶೇಕ್ ಮಾಡ್ತೀರಾ, ಎಫರೆಸೆನ್ಸ್ ಬರ್ತಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀರಾ. ಎಫರೆಸೆನ್ಸ್ ಬಂತು ಅಂದರೆ ಆ್ಯಸಿಡ್ ಅಂತೀರಾ, ಎಫರೆಸೆನ್ಸ್ ಬರಲಿಲ್ಲ ಅಂದರೆ ಫಿನಾಲ್ಗೆ ಚೆಕ್ ಮಾಡ್ತೀರಾ.
ನೆಕ್ಸ್ಟ್ ವಾಟ್ ಈಸ್ ಎಸ್ಟರಿಫಿಕೇಶನ್ ಅಂತ ಹೇಳ್ತೀವಿ. ಎಸ್ಟರಿಫಿಕೇಶನ್ ಅಂತಂದರೆ ವೆನ್ ದ ಕಾರ್ಬಾಕ್ಸಿಲಿಕ್ ಆಸಿಡ್ ಹೀಟೆಡ್ ವಿತ್ ಆಲ್ಕೋಹಾಲ್ ಇನ್ ಪ್ರೆಸೆನ್ಸ್ ಆಫ್ ಎ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಎಸ್ಟರ್ ಫಾರ್ಮೇಷನ್ ಆಗುತ್ತಲ್ಲ, ಈ ರಿಯಾಕ್ಷನ್ಗೆ ನಾವು ನೀವು ಏನು ಮಾಡ್ತಿರಲ್ಲ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಮಾಡೋಕ್ಕೆ ಟ್ರೈ ಮಾಡಿದ್ರೆ ಎಕ್ಸಾಮಲ್ಲಿ ಈಸಿ ಆಗುತ್ತೆ ನೆನ್ಪಿಟ್ಕೊಂಡು ವೈವಾ ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ. ಇದು ಒನ್ ಪಾರ್ಟ್ ಆಫ್ ದಿ ಅನಾಲಿಸಿಸ್ ಆಯಿತು. ಸೆಕೆಂಡ್ ಪಾರ್ಟ್ ಆಫ್ ದಿ ಅನಾಲಿಸಿಸ್ ಕಲರಿಮೆಟ್ರಿಕ್ ಎಸ್ಟಿಮೇಷನ್ ಮಾಡ್ತೀರಾ. ಕಲರಿಮೆಟ್ರಿಕ್ ಎಸ್ಟಿಮೇಷನ್ಸ್ಗೆ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂತಂದರೆ ಸ್ಟೇಟ್ ಬಿ ಲ್ಯಾಂಬರ್ಟ್ಸ್ ಲಾ ಅಂತ ಕೇಳ್ತಾರೆ. ಬಿ ಲಾ ಬೇರೆ ಇದೆ, ಲ್ಯಾಂಬರ್ಟ್ಸ್ ಲಾ ಬೇರೆ ಇದೆ. ಎರಡೂ ಕಂಬೈನ್ ಮಾಡಿದಾಗ ನಿಮಗೆ ಬಿ ಲ್ಯಾಂಬರ್ಟ್ಸ್ ಲಾ ಬರುತ್ತೆ. ಅದರದ್ದು ಸ್ಟೇಟ್ಮೆಂಟ್ ಕೇಳ್ತಾರೆ. ದ ಅಬ್ಸಾರ್ಬೆನ್ಸ್ ಆಫ್ ದಿ ಲೈಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಥಿಕ್ನೆಸ್ ಆಫ್ ದಿ ಮೀಡಿಯಾ ಥ್ರೂ ವಿಚ್ ದ ಲೈಟ್ ಈಸ್ ಬೀಯಿಂಗ್ ಟ್ರಾನ್ಸ್ಮಿಟೆಡ್ ಮಲ್ಟಿಪ್ಲೈಡ್ ಬೈ ದಿ ಕಾನ್ಸಂಟ್ರೇಷನ್ ಆಫ್ ದಿ ಅಬ್ಸಾರ್ಬಿಂಗ್ ಕ್ರೋಮೋಫೋರ್ ಅಂತ ಹೇಳ್ತಾರೆ. ಎ ಇಸ್ ಈಕ್ವಲ್ ಟು ಎಪ್ಸಿಲಾನ್ BC ಅಂತ ಹೇಳ್ತಾರೆ. ಎ ಅಂದರೆ ಅಬ್ಸಾರ್ಬೆನ್ಸ್, ಇ ಅಂದರೆ ಅದೇ ಎಪ್ಸಿಲಾನ್ ಅಂದರೆ ಮೊಲಾರ್ ಎಕ್ಸ್ಟೆನ್ಷನ್ ಕೋಎಫಿಷಿಯಂಟ್, ಬಿ ಅಂದರೆ ಥಿಕ್ನೆಸ್ ಆಫ್ ದಿ ಸೊಲ್ಯೂಷನ್, ಸಿ ಅಂದರೆ ಕಾನ್ಸಂಟ್ರೇಷನ್. ಸೊ ದ ಅಬ್ಸಾರ್ಬೆನ್ಸ್ ಆಫ್ ದಿ ಲೈಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಥಿಕ್ನೆಸ್ ಆಫ್ ದಿ media through which the light is being transmitted multiplied by the concentration of absorbing chromophore. The absorbance of the light decreases, that depends upon two parameter. One is called as the thickness of the tube, second one is the concentration of the solution that we are going to find out. Give the principle of colorimetric estimation ಅಂತ ಹೇಳ್ತಾರೆ. Like any other estimation, here also we are going to find out the concentration of an unknown solution by a colored reagent or colorimeter. ಇಲ್ಲೇನು ಮಾಡ್ತೀವಿ, ಕಲರ್ಲೆಸ್ ಸೊಲ್ಯೂಷನ್ನ ಕಲರ್ಡ್ ಸೊಲ್ಯೂಷನ್ ಆಗಿ ಯೂಸ್ ಮಾಡಿಕೊಂಡು ಅದರದ್ದು ಅಬ್ಸಾರ್ಬೆನ್ಸ್ನ ಯೂಸ್ ಮಾಡ್ತೀವಿ. ದಟ್ ಇಸ್ ಅ ಪ್ರಿನ್ಸಿಪಲ್. ವೆದರ್ ದಿ ಗಿವನ್ ಕಾಂಪೌಂಡ್ ಇಸ್ ಕಲರ್ ಆರ್ ಕಲರ್ಲೆಸ್, ಓನ್ಲಿ ದಿ ಕಲರ್ಡ್ reagent can be identified using the colorimeter. ಹಂಗಾಗಿ ಅದೇನಾದರೂ ಕಲರ್ಲೆಸ್ ಇತ್ತು ಅಂತಂದರೆ by doing some reaction we are going to convert that into a colored reagent and we are going to use the colorimeter and we are going to find out the concentration of the unknown solution. ವಿಚ್ ಕಲರ್ ರಿಯೇಜೆಂಟ್ ಯು ಆರ್ ಯೂಸಿಂಗ್ ಇನ್ ದಿಸ್ ಎಕ್ಸ್ಪೆರಿಮೆಂಟ್. ನಿಮ್ಗೆ ಕೊಟ್ಟಿರುವಂಥದ್ದು ಡಿಟರ್ಮಿನೇಷನ್ ಆಫ್ Cu2+ ಮಾಡ್ತಾ ಇದ್ದೀರಾ ಯೂಸಿಂಗ್ ಕಲೋರಿಮೀಟರ್. ಸೊ ಅಲ್ಲಿ ಯೂಸ್ ಮಾಡುವಂಥ ಸೊಲ್ಯೂಷನ್ ಯಾವುದು ಅಂದರೆ ಅಮೋನಿಯಾಸನ್ನು ಯೂಸ್ ಮಾಡ್ತೀರಾ. ಸೊ ಅಬ್ಸಾರ್ಬೆನ್ಸ್ ಎಲ್ಲಿಗೆ ಸೆಟ್ ಮಾಡ್ತೀರಾ ಅಂದರೆ ಕಲರ್ ಯಾವ್ದು ಬರುತ್ತೆ ಅಂದರೆ ಅಮೋನಿಯಾ ಮತ್ತು ಕಾಪರ್ ಸಲ್ಫೇಟ್ ಹಾಕಿದ್ರೆ ಕ್ಯೂಪರ್ ಅಮೋನಿಯಂ ಸಲ್ಫೇಟ್ ಆಗುತ್ತೆ, ಬ್ಲೂ ಕಲರ್ ಇರುತ್ತೆ. ಅದನ್ನು ಎಷ್ಟಕ್ಕೆ ಅಂದರೆ 620 ನ್ಯಾನೋಮೀಟ್ರಲ್ಲಿ ನೀವು ಅಬ್ಸಾರ್ಬೆನ್ಸ್ನ ಕಂಡುಹಿಡಿತೀರಾ. ಎಕ್ಸ್ಪ್ಲೈನ್ ಹೌ ಡು ಯು ವೆರಿಫೈ ದಿ ಬಿ ಲ್ಯಾಂಬರ್ಟ್ಸ್ ಲಾ ಇನ್ ದಿಸ್ ಎಕ್ಸ್ಪೆರಿಮೆಂಟ್ ಅಂತ ಕೇಳ್ತಾರೆ. ನಾವೇನು ಮಾಡ್ತೀವಿ, ಗ್ರಾಫಿಕಲ್ ಹಾಕ್ತೀವಿ, OD ಒಂದು ಕಡೆಗೆ, ಆಪ್ಟಿಕಲ್ ಡೆನ್ಸಿಟಿ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಕಾನ್ಸಂಟ್ರೇಷನ್ ಆಫ್ ದಿ ಕಾಪರ್ ಸೊಲ್ಯೂಷನ್. ಅವೇನು ಸ್ಟ್ರೈಟ್ ಲೈನ್ ಬಂತು ವಿಚ್ ಗೋಯಿಂಗ್ ಟು ಪಾಸ್ ಥ್ರೂ ದಿ ಆರಿಜಿನ್ ಆಯಿತು ಅಂದರೆ ಬಿ ಲ್ಯಾಂಬರ್ಟ್ಸ್ ಲಾ ನನಗೆ ಆಗಿದೆ. ನಾನು ಹೇಳಿದ್ದೀನಿ ಎಪ್ಸಿಲಾನ್ ಎ ಇಸ್ ಈಕ್ವಲ್ ಟು ಎಪ್ಸಿಲಾನ್ BC ಅಂತ ಹೇಳಿದೆ. ಕಾನ್ಸಂಟ್ರೇಷನ್ನು ಲೆಂತ್ ಆಫ್ ದಿ ಟ್ಯೂಬ್ ನಾವು ಸೇಮ್ ಇಟ್ಕೊಂಡಿದ್ದೀವಿ, ಕಾನ್ಸಂಟ್ರೇಷನ್ ಮಾತ್ರ ವೇರಿ ಮಾಡ್ತಾ ಇದ್ದೀವಿ. ಹಂಗಾಗಿ ಏನಾಗ್ತಾ ಹೋಗುತ್ತೆ ಅಂದರೆ ಬ್ಲ್ಯಾಂಕಲ್ಲಿ ನಾವು 0 ಕಾನ್ಸಂಟ್ರೇಷನ್ ಆಫ್ ದಿ ಕಾಪರ್ ಸಲ್ಫೇಟ್ನ ತೊಗೊಂಡಿರ್ತೀವಿ. ಹಂಗಾಗಿ ವೆನ್ ಯು ಡ್ರಾ ಎ ಗ್ರಾಫ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಸ್ಟ್ರೈಟ್ ಲೈನ್ ವಿಚ್ ಪಾಸಿಂಗ್ ಥ್ರೂ ದಿ ಆರಿಜಿನ್. ಪಾಸ್ ಥ್ರೂ ದಿ ಆರಿಜಿನ್ ಆಯಿತು ಅಂತಂದರೆ ಇಟ್ ಫಾಲೋಸ್ ದಿ ಇಟ್ ಗೋಯಿಂಗ್ ಟು ಅಕ್ಸೆಪ್ಟ್ ದಿ ಬಿ ಲಾಸ್ ಲಾ ಅಂತ ನಾವು ಹೇಳ್ತೀವಿ. When copper solution is added to ammonia solution, blue color develops. What is the chemistry behind this ಅಂತ ಹೇಳ್ತಾರೆ. ನಾನು ಮುಂಚೆನೇ ಹೇಳ್ದಂಗೆ ಕ್ಯೂಪರ್ ಅಮೋನಿಯಂ ಸಲ್ಫೇಟ್ ಫಾರ್ಮೇಷನ್ ಆಗುತ್ತೆ. ಕಾಪರ್ ಏನು ಮಾಡುತ್ತೆ, 4 ಮಾಲಿಕ್ಯೂಲ್ಸ್ ಆಫ್ ಅಮೋನಿಯಾ ಜೊತೆ ರಿಯಾಕ್ಟ್ ಆಗಿ ಕ್ಯೂಪರ್ ಅಮೋನಿಯಂ ಸಲ್ಫೇಟ್ ಫಾರ್ಮೇಷನ್ ಆಗುತ್ತೆ ವಿಚ್ ಈಸ್ ಬ್ಲೂ ಇನ್ ಕಲರ್. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಕಲೋರಿಮೀಟರ್ ಆ್ಯಂಡ್ ಸ್ಪೆಕ್ಟ್ರೋಫೋಟೋಮೀಟರ್? ಕಲೋರಿಮೀಟ್ರಲ್ಲಿ ಏನಾಗುತ್ತೆ, ಕಲರ್ಡ್ ಸೊಲ್ಯೂಷನ್ದು ಐಡೆಂಟಿಫಿಕೇಶನ್ ಮಾಡ್ತೀವಿ. ಅಬ್ಸಾರ್ಬೆನ್ಸ್ ಆಫ್ ದಿ ಸ್ಪೆಸಿಫಿಕ್ ಕಲರ್ ವಿತ್ ರೆಸ್ಪೆಕ್ಟ್ ಟು ಸ್ಪೆಸಿಫಿಕ್ ಅಬ್ಸಾರ್ಬೆನ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸ್ಪೆಕ್ಟ್ರೋಫೋಟೋಮೀಟ್ರಲ್ಲಿ ಎಕ್ಸಾಕ್ಟ್ಲಿ ಸೇಮ್ ಪ್ರಿನ್ಸಿಪಲ್ಲೇನೆ, ಬಟ್ ನಾಟ್ ಓನ್ಲಿ ದಿ ಕಲರ್ಡ್ ಸೊಲ್ಯೂಷನ್, ಈವನ್ ಕಲರ್ಲೆಸ್ ಸೊಲ್ಯೂಷನ್ ಟ್ರಾನ್ಸ್ಮಿಟೆನ್ಸ್ ಆ್ಯಂಡ್ ರಿಫ್ಲೆಕ್ಟೆನ್ಸ್ ಆಸ್ ಎ ಫಂಕ್ಷನ್ ಆಫ್ ದಿ ವೇವ್ ಲೆಂತ್ ನಾವು ಐಡೆಂಟಿಫಿಕೇಶನ್ ಮಾಡ್ತೀವಿ. ಡಿಫೈನ್ ಅಬ್ಸಾರ್ಬೆನ್ಸ್. ನಾವಾಗಿಂದ ಅಬ್ಸಾರ್ಬೆನ್ಸ್ ಅಂತ ಹೇಳ್ತಾ ಇದ್ದೀನಿ. Absorbance is defined as the ability of a layer of the substance or a solution to absorb the radiation, expressed mathematically as the negative ಕಾಮನ್ ಲಾಗರಿದಮ್ ಆಫ್ ಟ್ರಾನ್ಸ್ಮಿಟೆನ್ಸ್ ಅಂತ ಹೇಳ್ತೀವಿ. ಆಪ್ಟಿಕಲ್ ಆ್ಯಂಡ್ ಡೆನ್ಸಿಟಿ ಮತ್ತು ಅಬ್ಸಾರ್ಬೆನ್ಸ್ ಎರಡೂ ಸೇಮ್ ಅಲ್ಲ, ಬಟ್ ದೇ ಆರ್ ಐಡೆಂಟಿಕಲ್. It is often said the optical and OD is identical with the absorbance. It is the logarithmic ratio of the falling
radiation to the transmitted radiation through the material. For the given wavelength, the expression for the optical element transmitters is expressed as log of 10 1 by t ಅಂತ ಹೇಳ್ತೀವಿ, where t is the transmittance ಅಂತ ನಾವು ಹೇಳ್ತೀವಿ. Why blank solution is used in the colorimetric estimation? In order to check the instrument, in order to rectify the error created by the solvent used may form the color with the reagent. ಯೂಶಲಿ ಏನು ಮಾಡ್ತೀವಿ, ನಾನು ಹೇಳ್ದಂಗೆ ಕಾಪರ್ ತೊಗೊಂಡು ಕಾಪರ್ ಸಲ್ಫೇಟ್ನ ಹಾಕ್ತೀವಿ, ಕಾಪರ್ ಸಲ್ಫೇಟ್ನ ತೊಗೊಂಡು ಅಮೋನಿಯಾ ಹಾಕ್ತೀವಿ, ಕ್ಯುಪ್ರಮೋನಿಯಂ ಸಲ್ಫೇಟ್ ಆಗುತ್ತೆ. ಆದರೆ ನಾವು ಬ್ಲ್ಯಾಂಕಲ್ಲಿ ಏನು ಮಾಡ್ತೀವಿ, ವಿತೌಟ್ ಆ್ಯಡಿಂಗ್ ಎ ಕಾಪರ್ ಸಲ್ಫೇಟ್, ಬಟ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ವಾಟರ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಅಮೋನಿಯಾ ಸೊಲ್ಯೂಷನ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ರೆಕ್ಟಿಫೈ ದಿ ಎರರ್ ಕ್ರಿಯೇಟೆಡ್ ಬೈ ದಿ ಸಾಲ್ವೆಂಟ್. ಅಂಥದಕ್ಕೆ ನಾವು ಬ್ಲ್ಯಾಂಕ್ ಅಂತ ಹೇಳ್ತೀವಿ. ವಾಟ್ ಇಸ್ ಅ ಸ್ಟ್ಯಾಂಡರ್ಡ್ ಗ್ರಾಫ್ ಅಂತ ಕರಿತೀವಿ, ಅಥವಾ ಕ್ಯಾಲಿಬ್ರೇಷನ್ ಗ್ರಾಫ್ ಅಂತ ಕರೀತಾರೆ ಅನಾಲಿಟಿಕಲ್ ಕೆಮಿಸ್ಟ್ರಿನಲ್ಲಿ. ದ ಜನರಲ್ ಮೆಥಡ್ ಫಾರ್ ಡಿಟರ್ಮೈನಿಂಗ್ ದಿ ಕಾನ್ಸಂಟ್ರೇಷನ್ ಆಫ್ ದ ಸಬ್ಸ್ಟೆನ್ಸ್ ಇನ್ ಆ್ಯನ್ ಅನ್ನೋನ್ ಸ್ಯಾಂಪಲ್ ಬೈ ಕಂಪೇರಿಂಗ್ ದಿ ಅನ್ನೋನ್ ಟು ಎ ಸೆಟ್ ಆಫ್ ಸ್ಟ್ಯಾಂಡರ್ಡ್ ಸ್ಯಾಂಪಲ್ಸ್ ಆಫ್ ದಿ ನೋನ್ ಕಾನ್ಸಂಟ್ರೇಷನ್. ಇಲ್ಲೇನು ಮಾಡ್ತೀವಿ, ಸ್ಟ್ಯಾಂಡರ್ಡ್ ಗ್ರಾಫಲ್ಲಿ ಓ ಡಿ ವರ್ಸಸ್ ಕಾನ್ಸಂಟ್ರೇಷನ್ ಪ್ಲಾಟ್ ಮಾಡ್ತಾ ಹೋಗ್ತೀವಿ. ಎಲ್ಲ ಫಸ್ಟ್ ಏನು ಮಾಡ್ತೀವಿ ಅಂತಂದರೆ ನೋನ್ ಸ್ಟ್ಯಾಂಡರ್ಡ್ ಸ್ಯಾಂಪಲ್ಸ್ದು ಗ್ರಾಫ್ನ ಪ್ಲಾಟ್ ಮಾಡ್ತೀವಿ, ವ್ಯಾಲ್ಯೂಸ್ ಹಾಕ್ಕೊಂಡು ಫ್ರಮ್ ದಿ ದಟ್ ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಕಾನ್ಸಂಟ್ರೇಷನ್ ಆಫ್ ದಿ ಅನ್ನೋನ್ ಸೊಲ್ಯೂಷನ್. ಇದಕ್ಕೆ ನಾವೇನಂತ ಕರಿತೀವಿ, ಸ್ಟ್ಯಾಂಡರ್ಡ್ ಗ್ರಾಫ್ ಅಂತ ಕರಿತೀವಿ. ಈ ರೀತಿಯಾಗಿ ಎರಡೂ ಕ್ವಶನ್ಸಲ್ಲಿ, ಎರಡೂ ಚಾಪ್ಟ್ರಲ್ಲಿ ನಾನು ಹತ್ತತ್ರ ಈಗ 50 ಮೇಲೆ ಕ್ವಶನ್ಸ್ನ ಹಾಕಿದ್ದೀನಿ. ಇದರಲ್ಲಿ ನಿಮಗೆ 5 ಕ್ವಶನ್ ಮಾತ್ರ ಕೇಳ್ತಾರೆ, ಅದು ಯಾವ್ದು ಬೇಕಾದ್ರೂ ಆಗಿರ್ಬೋದು. ಹಾಗಾಗಿ ನೀವು ಕೇರ್ಫುಲ್ಲಾಗಿ ಅದನ್ನು ಅರ್ಥ ಮಾಡಿಕೊಂಡು ನೀವು ಏನು ಮಾಡಿರ್ತೀರಲ್ಲ ಅದನ್ನೇ ಕೇಳೋದು, ಅದನ್ನು ಬಿಟ್ಟು ಬೇರೆ ಏನೂ ಕೇಳೋದಿಲ್ಲ. ಟೆನ್ಷನ್ ಆಗ್ತಲೇ, ಗಾಬರಿ ಆಗ್ತಲೇ ಅರ್ಥ ಮಾಡಿಕೊಂಡು ನಾವು ಏನು ಮಾಡ್ತಾಯಿದ್ದೀವಿ, ಯಾಕೆ ಆ್ಯಡ್ ಮಾಡ್ತಾಯಿದ್ದೀವಿ, ಅಮೋನಿಯಾ ಯಾಕೆ ಆ್ಯಡ್ ಮಾಡ್ತಾಯಿದ್ದೀವಿ, ವಾಟರ್ ಯಾಕೆ ಆ್ಯಡ್ ಮಾಡ್ತಾಯಿದ್ದೀವಿ, 15 ಮಿನಿಟ್ಸ್ ಯಾಕೆ ವೆಯ್ಟ್ ಮಾಡ್ತಾಯಿದ್ದೀವಿ, ಕಲೋರಿಮೀಟ್ರ್ನಲ್ಲಿ ಯಾವ ರೀತಿ ಸೆಟ್ ಮಾಡ್ತೀವಿ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವು ಮಾಡಬೇಕಾಗುತ್ತೆ. ಅದೇ ರೀತಿ ಅನಾಲಿಸಿಸ್ಗೆ ಬಂದರೆ ನಿಮಗೆ ಫಂಕ್ಷನಲ್ ಗ್ರೂಪ್ ನಾನು ಹೇಳ್ದಂಗೆ 5 ಸ್ಟೆಪ್ಪು: ಎಲಿಮೆಂಟ್ರಿ ಅನಾಲಿಸಿಸ್ಸು, ಪ್ರಿಲಿಮಿನರಿ ಅಬ್ಸರ್ವೇಷನ್, ಎಲಿಮೆಂಟ್ರಿ ಅನಾಲಿಸಿಸ್ಸು, ಸಾಲ್ಯುಬಿಲಿಟಿ, ಫಂಕ್ಷನಲ್ ಗ್ರೂಪ್ ಐಡೆಂಟಿಫಿಕೇಷನ್, ಡೆರಿವೇಟಿವ್. ಯಾವ ರೀತಿ ಆಗುತ್ತೆ, ಹೇಗಾಗುತ್ತೆ ಅಂತ ನೀವು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.